ಯಾವ್ದಾ ನಡೀರಿ ವರ್ಷ ನಡಿ ಕರ್ಕೊಂಡು ನಡಿ ಅಂತ ಅಮ್ಮನ. ಗಾಯ್ಸ್ ಎಲ್ಗಪ್ಪ ಮ್ಯಾಟ್ರ್ ಅಂತಂದರೆ ನಿನ್ನೆ ವ್ಲಾಗಲ್ಲಿ ನೋಡ್ದಂಗೆ ಗೊತ್ತಿರ್ತದೆ. ಇವತ್ತು ಮದುವೆಗೆ ಸೀರೆ ತೆಗೆಯಕ್ಕೆ ಹೋಗಿದ್ದೀವಿ. ಸೀರೆ ತೆಗೆಯಕ್ಕೆ ಹೋಗ್ತಾ ಇದ್ದೀವಿ ನನ್ನ ತಂಗಿಗೆ ಮತ್ತು ಫ್ಯಾಮಿಲಿಗೆ ಎಲ್ಲ ಪೂರ್ತಿ ಕಡೆಯಿಂದ. ಇವತ್ತೆಲ್ಲ 90% ಆಲ್ಮೋಸ್ಟ್ ಮುಗಿಸ್ಕೊಡ್ಬೇಕು ಶಾಪಿಂಗ. ಇವತ್ತು ಮುಗಿಸಿದ್ರೆ ನೆಕ್ಸ್ಟ್ ಕಾರ್ಡ್ ಕೂಡ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನನ್ನ ತಂಗಿನ ನಮ್ಮ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಬಿಟ್ಟರೆ ಬೆಂಗಳೂರಿಂದ ನಮ್ಮ ಅಣ್ಣ ಬರ್ತಾರೆ, ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಇವತ್ತು ಇದಕ್ಕೆ ದನ ಮೇಸಕ್ಕೆ. ನಮ್ಮ ಅಪ್ಪಂಗೆಲ್ಲ ಏನು ಕೆಲಸ ಇಲ್ವಲ್ಲ, ಸೀರೆ ತೆಗೆತವ. ನನಗೂ ಏನು ಕೆಲಸ ಇಲ್ಲ, ದುಡ್ಡು ಕೊಡೋದು ದುಡ್ಡು ಎಣಿಸೋದು ಅಷ್ಟೇ ಕೆಲಸ ನಂದು. ಇನ್ನು ಮಿಕ್ಕಿದಲ್ಲಿ ಇವ್ರಿಗೆ ಬಿಟ್ಟಿದ್ದೀನಿ, ಏನಾದರೂ ಮಾಡ್ಕೊಳ್ಳಿ. ಪೆಟ್ರೋಲ್ ಮಾಡ್ಕೊಂತೀನಿ ಬಾ. ಲೈ ಚಿಲ್ಲರೆ ಕಷ್ಟಾಳೆ ಅಲ್ಲ, ಒಂದು 50 ರೂಪಾಯಿ. ಇವನು ಅಮ್ಮ ಕರ್ಕೊಂಡು ನೆಲಮೂಲಕ್ಕೆ ಹಾಕ್ಬಿಟ್ಟು ಚಿಂತಾಮಣಿಗೆ ಹೋಗ್ತಾರೆ ಸೀರೆ ತೆಗೆಯೋಕ್ಕೆ. ಚಿಂತಾಮಣಿಗೆ ಕಾರ್ ಗೊತ್ತವ್ರೆ. ಮತ್ತು ನಮ್ಮ ಅಮ್ಮಂಗೆ ಏನೂ ಗೊತ್ತಾಗಲ್ಲ, ನಮ್ಮ ಅಮ್ಮಂಗೆ ಗೊತ್ತಾಗಲ್ಲ, ತಂಗಿಗೆ ಗೊತ್ತಾಗಲ್ಲ ಸೀರೆ ಬಗ್ಗೆ. ಅಂದ್ ಗಂಧ ಗಾಳಿ ಗೊತ್ತಿಲ್ಲ. ಅದಕ್ಕೆ ಇವರು ಸುಮ್ಮನೆ ಕರ್ಕೊಂಡ್ರೆ ಅಷ್ಟೇ, ಸೆಲೆಕ್ಟ್ ಮಾಡೋಕ್ಕೆ ಇಷ್ಟ ಬಂದು ಸೆಲೆಕ್ಟ್ ಮಾಡಲಿ ಅಂತ. ಇನ್ನು ಮಿಕ್ಕಿದ್ದು ಜೊತೆಗೆ ಒಳ್ಳೆ ಮನ್ಸು ಮಾಡಿ ಎಷ್ಟು ಬೈಕ್ ನನ್ನ ಫ್ರೆಂಡ್ ಮಂತ್ ಹೋಗ್ಬಿಟ್ಟು ಅಲ್ಲಿಂದ ಕಾರ್ ಹೋಗ್ತೀವಿ. ನಮ್ಮ ಮನೆ ರಾತ್ರಿ ಹೇಳಿದೆ ಕಾರ್ ಕೊಡಿಸಿ ನೋಡಿ. ಇವಾಗ ಆರಾಮಾಗಿ ಜುಮ್ ಅಂತ ಕರ್ಕೊಂಡು ಎ ಸಿ ಒಳಗಡೆ ಬಿಸ್ಲಾಗ ಒಣಗ್ರಿ. ಇವಾಗ ನಾನು ಒಣಗೋದಲ್ದೇ ನೋಡಿ 3 ಜನ ಒಂದೇ ಕಡೆ 3 ಜನ ಹೋಗ್ಬೇಕು. ಎಷ್ಟು ಜಾಸ್ತಿ ದೂರ ಏನು ಹೋಗಂಗಿಲ್ಲ. ಹಿಂಗಚ್ಚಿನ ಹೋಗ್ತೀನಿ ಗೊಲ್ಲಳ್ಳಿಯಿಂದ, ಹೈವೇಗೇನು ಹೋಗಲ್ಲ. ಏನು ಕಮೆಂಟ್ ಹಾಕ್ಬೇಡ್ರಿ 3 ಜನ ಹೋಗ್ತಿಲ್ಲ ಗೋಬೆ ನನ್ನ ಮಗನೆ ಅಂತ. ಏನು ಮಾಡೋಕ್ಕಲ್ಲ, ಪರಿಸ್ಥಿತಿ ಎಲ್ಲ ಟೈಮ್ ಹಿಂಗೆ ಇರಲ್ಲ. ಮತ್ತು ಕೈ ಮುಖಂಡಿದ್ದಾರೆ ಇಬ್ಬನು ಒಳ್ಳೇದಾಗಲಿ ಅಂತ. ದೇವ್ರ ಮುಗ್ದ ಕೈ ಮುಗ್ದ ದೇವ್ರಿಗೆ ಲೆಫ್ಟ್ ಹೋಗ್ಬೇಕಾ. ಎಷ್ಟು ಫೈನಲಿ ಕೋಲಾರ ಹತ್ರ ಬಂದಿದ್ದೀವಿ. ಯಾವುದೋ ಒಂದು ಅಂಗಡಿ, ಮ್ಯಾಗಡೆ ಕನ್ಸ್ಟ್ರಕ್ಷನ್ನು, ಕೆಳಗಡೆ ಸೀರೆ ಅಂಗಡಿ. ಏನಣ್ಣ ಲಾಗ್ ಮಾಡ್ತೀಯಾ ಅಥವಾ ಸೀರೆ ಚಾಯ್ಸ್ ಮಾಡ್ತೀಯಾ? ಎರಡು ಮಾಡ್ಬೇಕಣ್ಣ. ನಾನೇನು ಹುಡುಗನ ಹುಡುಗಿನ ಸೀರೆ ಚಾಯ್ಸ್ ಮಾಡೋಕ್ಕೆ ಕರ್ಕೊಂಡ್ ಬಿಟ್ಟಿದ್ವಿ ಎಕ್ಸ್ಪರ್ಟ್ಗಳನ್ನ. ತೆಗ್ದಾಗ ಲಾಟ್ ಹಾಕೋರೇನು ನೋಡಿದ್ದು ಜಾಸ್ತಿ ಇದಾಗ್ಬಿಟ್ಟು ಇದೆಲ್ಲ ನೀನೇ ತೆಗ್ದು ಹಾಕಿರೋದು. ನಿಮ್ಮ ಅಕ್ಕ ಬರಬೇಕಾಗಿತ್ತು. ಯಾರು? ಕಿರಣ ಕರ್ಕೊಂಬರಿದ್ದೀನಿ. ಕಿರಣನ್ನ ಕರ್ಕೊಂಡು ಸಾಕಾಗ್ತಿತ್ತು ನಾನು ಹೇಳಿದ್ರೆ. ಸುಮ್ಮನೆ ಅಣ್ಣ, ನೀವು ಲಾಸ್ಟಿಗೆ ಹೇಳಲಿಲ್ಲ ಇನ್ನೇನು ಮಾಡ್ತೀರಾ 7 ಸೀಟ್ರು. ನೀನೇ ಕಿರಣ ಮತ್ತು ಕಿರಣ ಬಿಟ್ಬಿಡ್ತೀನಿ ಅಂತ ಅಂದೆ. ಏನು ಮಾಡಿ ನೀವೇ ಸೆಲೆಕ್ಟ್ ಮಾಡಿರವ ವಾಚ್ ನೀನೇ ಇವೆಲ್ಲ ಸೆಲೆಕ್ಟ್ ಯಾವಪ್ಪ ಯಾವುದೇ ಕಾಣಕ್ಕೋಗ್ಬಿಡ. ಕಾಲು ಕೆಜಿ ಇದು ನಂಗೆ ಬೇಡ. ಗಾಯ್ಸ್ ಈ ಬಣ್ಣಿದೆ 80 ರೂಪಾಯಿ ವಾಚು. ಇದು ಮದುವೆ ಮನೆ ಚೌಟ್ರಿ ವಾಶ್ರೂಮಲ್ಲಿ ಬಂದಿದ್ದು. ಏನಕ್ಕೆ ಬಂದಿದ್ದೆ ನೀನು? ನಿಂತ್ಕೊಂಡು ನೋಡ್ತಾ ಇದ್ದೀನಿ ಮತ್ತೀಗ. ಯಾರು? ಇದು ಇರಲಿ. ಎಷ್ಟಾಯ್ತು ಬಾ? ಎಷ್ಟಾಗ್ತೀವಿ? 5 ಹಾಕಿದ್ರಾ? 3 ಆಯ್ತಾ? 3 ಆಯ್ತಾ? ಇನ್ನೆರಡು. ಅದು ಅದರಲ್ಲೇ ನೋಡಿ ಆ ಕಬೋರ್ಡಾಗಿರೋಲ್ಲ ಪ್ಯಾಕ್ ಮಾಡಿ. ನಾವು ಎಲ್ಲ ಪ್ಯಾಕ್ ಮಾಡ್ಬೇಕಂತಾರೆ ಅವಕ್ಕ. ಯಾವ್ದು ಚೆನ್ನಾಗಿ ಎಲ್ಲ ತೆಗೆದು ಪ್ಯಾಕ್ ಮಾಡಿ ವಾಪಸ್ ಅನ್ಬೇಕು. ನಾವು ಬರೋಣ ಇಬ್ಬರು ಕೆಲಸ ಲಾಸ್ಟ್ ಪ್ಯಾಕ್ ಮಾಡ್ಸ್ಕೊಂಡು ಒಂಚೂರು ಜೋರ ಮಾತಾಡೋ, ಮೈಕೇನಿಲ್ಲ. ಅಕ್ಕ ಅವ್ರನ್ನೇ ಒಳಗೆ ಬಿಟ್ಬಿಡಿ ಅಕ್ಕ, ನೀವು ಆಚೆಗೆ ಬರ್ರಿ ಅಕ್ಕ. ಹೋಗಿ ನೀನು ಒಳಗೆ ಅವನೇ ಹೋಗಿದ್ದಲ್ಲ ಹಂಗೆ. ಒಂದು ಬಾಕ್ಸ್ ಖಾಲಿ ಮಾಡೋರೆ ಆಯ್ತಾ? ಎಷ್ಟಾಯ್ತು? ಇನ್ನು 2 ಗಂಟೆ ಮೇಲೆ ಒಂದೇ ಇರಬಾರ್ದಂತೆ ಅಣ್ಣ. ಎಲ್ಲರೂ ಒಬ್ರಿಗೆ ಕೊಡೋದಲ್ಲಣ್ಣ, ಅದಕ್ಕೆ ಹೇಳು. ಮತ್ತೆ ಅವ್ರು ಅಕಸ್ಮಾತ್ ಉಟ್ಕೊಂಡ್ಬಂದು ಎಲ್ಲರೂ ಇದೇನು ಒಂದೇ ಥರ ಅಂದ್ರೆ ಯಾವುದೇ ಕಾರಣ ಕೊಡ್ಕೊಂಬರಲ್ಲ ಅವರು. ನಿಮ್ಗೆ ಕೂಡ ಕೊಡ್ಕೊಂಬಿಟ್ರೆ ಅಷ್ಟೇ ಅವರು. ಅದಕ್ಕೆ ಮೈಕ್ ಚೆನ್ನಾಗಿದೆ. ಎಷ್ಟು ನೋಡ್ರಿ ನನ್ನ ತಂಗಿ ಅಲ್ಲಿ ಜೊತೆ ಡಿಸ್ಕಷನ್ ಮಾಡ್ತಾವಳೆ. ನಮಸ್ಕಾರ. ನಮಸ್ಕಾರ ಬ್ರೋ. ನಮಸ್ಕಾರ. ನೀವು ಒಂದು ಅರ್ಧ ಗಂಟೆಗೆ ನಾವು ಬಂದು. ಹೌದಾ? ನಿಮಗೆ ಸಿಕ್ಕಾಪಟ್ಟೆ ದೂರ ಆಯ್ತು ಅನಿಸ್ತದೆ. ಹೌದು, ನಾವು ಹಾಂ ಹೋಗ್ರಿ ತೆಗಿ ಹೋಗಿರಿ ನಿಮ್ಮ ಇವ್ರಿಗೆ. ಗೈಸ್ ಅವ್ರಿಗೆ ಸೀರೆ ತೆಗಿತಾರೆ ಇವಾಗ. ನಾವು ಇಲ್ಲ, ನಾವು ಮಾಡ್ಕೊಂಬಂದು ಅವ್ರು ಮಾಡಿಲ್ಲ. ಮನೆ ನಾವು ಬಿಟ್ಟಾಗ 9 ಗಂಟೆ. ಥ್ಯಾಂಕ್ಸ್ ಅಂಕಲ್. ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಕೋಲಾರಲ್ಲಿ. ಖುಷಿ ಆಯ್ತು. ಹುಡುಗಿಯಣ್ಣ ಇಡೀ ಅಂಗಡಿನೇ ತೆಗೆದು ಮುಂದೆ ಕೂದ್ರೂ ಇನ್ನೂ ತಗೊಳಕ್ಕಾಗಿಲ್ಲ ನಿನ್ನ ಕೈಲಿ. ನನಗೆ ಆ ವಾಸೆ ಇಲ್ಲಣ್ಣ. ನಾನು ಆ ವಾಸೆ ಇದ್ರೆ ನಾನು ಇಲ್ಲ. ನನಗೆ ಅಂತ ಕೊಡ್ಸಿದ್ರು ನಂಗೆ ಇಷ್ಟ. 1 ಲಕ್ಷ ಸೀರೆ ಬಿಡೋ ನಿಂಗೆ. ಗೈಸ್ ಇವನು ಹೊಟ್ಟೆ ತುಂಬ ಪಲಾವ್ ತಿಂದು ಬಂದು ನಮಗೆ ಇದು ಯಾವುದು ಹಣ ಅದಕ್ಕೆ ನಾವು ಕುಡಿಬಾರ್ದು ಅಂತ ಹಂಗೆ ಇಟ್ಕೊಂಡಿರೋದಿವಿ. ನಾವು ಕುಡಿಬಾರ್ದು ಅಂತ ಕಂಡು ನಾನು ತಿಂದಿದ್ದೀನಿ. ಊಟನೇ ಕೊಡ್ಸೋದಕ್ಕ, ಊಟ ಕೊಡ್ಸೋದಕ್ಕ ತಿನ್ಬಾರ್ದು ಅಂತನಾ? ತಾಳಣ್ಣ ನಾನ್ ವೆಜ್ ತಿಂತೀನಣ್ಣ. ಬಿಸಿ ಬಿಸಿ ಕಾರಿಂದ ಹಚ್ಕೊತಾರೆ ಅಂತೀಯ?
ನಾನು ನಿನ್ ಕಂಪ್ಲೀಟ್ ಬಿಟ್ಬಿಡ್ತೀನಪ್ಪ, ಒಂದು ತಿಂಗಳು ಬಿಡ್ತೀನಲ್ಲ ಹಿಂಗೇನು. ಯಾವಾಗ ಬಿಡ್ತಾ ಇದೀಯಾ? ಅಯ್ಯೋ ಒಂದು ತಿಂಗಳು ಈಗ ತಿನ್ನಂಗಿಲ್ವಲ್ಲ, ಕಾರ್ಡ್ ಬಂದೈತಲ್ಲ. ಯಾಕೆ ಕಾರ್ಡ್ ಬಂದು ತಿನ್ಬಾರ್ದು ಕಾರ್ಡ್ ಬಂದೈತೆ ತಿನ್ಬಾರ್ದು. ಆಚೆ ಹಾಕೊಂಡ್ ತಿನ್ಬಾರ್ದ ಅವ್ರಿಗೆ. ಮನಕ್ಕೆ ಸೇರ್ಸಲ್ಲ ಹೇಳು, ಅವತ್ತು ತಿಂದ್ರೆ ನೋಡಿ ಹೆಂಗೆ ಮನಕ್ಕೆ ಸೇರ್ಸಲ್ಲ ಅಷ್ಟೇ. ನಿನ್ನೆ ಹೋಗೋ ಪ್ಲಾನ್ ಮಾಡಿದ್ದು, ಅಮಾವಾಸ್ಯೆ ಅಂತ ಮನೇಲಿ ಹಾಕ್ಬಿಟ್ಬಿಟ್ರು. ಮೂಳೆ ಕಡಿದೆ ಇದ್ರೆ ಅಲ್ಲೂ ಚೆನ್ನಾಗಿರಲ್ಲಮ್ಮ. ಏಯ್ ಸುಮ್ಮನೆ ಹೋಗ್ಬಾರ್ದು ಪಾಪ. ಅದೆಲ್ಲ ತಿನ್ನಬಾರ್ದು, ನಾನ್ ವೆಜ್ ಎಲ್ಲ ಸರಿ ಇಲ್ಲ ಅಲ್ಲ ನಿಮ್ಮ. ಈಗ ಪ್ಲಾನ್ ಮಾಡವ್ರೆ ಅದಕ್ಕೆ. ಹೌದಾ? ನನ್ನ ಕರಿತಾವ್ರೆ. ಎಲ್ಲಿಗೆ ಹೋಗೋದು? ಎಲ್ಲಿಗೋಗೋದು? ಎಲ್ಲಿಗ ಪ್ಲಾನು? ಅಲ್ಲೇ ಡಾಬಾ ಹೋಗೋಣ ಯಾವ್ದಾದ್ರು ಅಂತ. ಮನು ಬರ್ತಡೆ ಇನ್ನೂ ಕೊಡ್ತಿಲ್ವಲ್ಲ. ಪಾಪ ಅವನು ಇವಾಗ ಕೊಡ್ಸು ಅಂತನ. ಅವನು ಇವ್ರು ಕೊಡ್ಸು ಅಂತ ಹೇಳ್ತಾ ಇರೋದು ಪಾಪ. ನೋಡು ನೋಡಿ ನಿಮ್ಮಲ್ಲೇ ಪಾಪ ಲೈ. ತಂಗಿಗೆ ತೆಗಿದಾಯ್ತು. ಇವರೇ ಶಾಪಿಂಗ್ ಮಾಡಕ್ಕೆ ಶಾಪಿಂಗ್ ಎಕ್ಸ್ಪರ್ಟು. ಯಾರು? ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿಸಿದ್ರೆ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬಿಡೋಣ. ಬಾರ್ಗೇನ್ ಮಾಡೋಕೆ ನಮ್ಮ ಕರೀರಿ ಅಂತ, ಕಾಂಟ್ಯಾಕ್ಟ್ ಫಾರ್ ಬಾರ್ಗೇನ್ ಅಂತ ಫೋನ್ ನಂಬರ್ ಹಾಕ್ತೀನಿ. ನಮ್ಮ ಅಮ್ಮ ಸುಮ್ಮನೆ ಕರ್ಕೊಂಬಂದಿರೋದು ಎಣ್ಣವ್ರ ಅಮ್ಮ ಇರಲಿ ಅಂತ, ಇಲ್ಲಾಂದ್ರೆ ಮನೆಗೆ ಬೀಸಕ್ಕೆ ಬರೀ ನಿನ್ನ. ಅಯ್ಯೋ ನಾನು ಬೋರಲ್ಲ ಅಂತ ಕೂತಿದ್ವಿ. ಅದು ಅಕ್ಕ ಇವನ್ನೆಲ್ಲ ಒಂಚೂರು ನೀಟಾಗಿ ಬಾಕ್ಸ್ ಹಾಕೊಟ್ಬಿಡಕ್ಕ. ಹಿಂಗೆ ಕೊಟ್ಟರೆ ಬೇರೆ ಇರಲ್ಲ. ಎಲ್ಲಕ್ಕೂ ಬಾಕ್ಸ್ಬೇಕು ಆಯ್ತಾ? ಹೇಳಿದಾರೆ, ಅಣ್ಣ ಹೇಳಿದಾರೆ. 50 ರೂಪಾಯಿ ಸೀರೆ ನೀವು ಒಂದೊಂದು. ಹೌದಾ? ಖರ್ಚಿಗೂ ಬರಲ್ಲ ಅಂದ್ಬಿಡಿ. ಒಂದೇ ಸೀರೆ ಹೆಂಗೆ ಕೇಳ್ತೀರಾ? 50 ಸೀರಿಯಲ್ ನಂಬರ್, ಬ್ಯಾಚ್ ನಂಬರ, ಕೋಡ್ ನಂಬರ. ನೀವು ಅಲ್ಲಿಂದ 50 ರೂಪಾಯಿ ಪೆಟ್ರೋಲ್ ಡೀಸೆಲ್ ಹಾಕೊಂಡ್ಬಂದಿದ್ದೀರಾ? 50 ರೂಪಾಯಿ ಪೆಟ್ರೋಲ, ಇದಕ್ಕೆ 25 ರೂಪಾಯಿ ಕಣಕ್ಕ. ಬೇಡ ಬಿಡಕ್ಕ. 1000 ರೂಪಾಯಿ ನಾವು ಒಂದು ಈ ಬಿಡಾಕವೆಲ್ಲ ಬೇಡ. ನಮ್ಮ ಇನ್ನೇನು ಫುಲ್ ಸ್ಕರ್ಟ್ಸು, ಪ್ಯಾಂಟ್ ಶರ್ಟ್ಸು ಅವೇ ಹಾಕ್ಸಿದ್ವಿ. ಪ್ಯಾಂಟ್ ಶರ್ಟ್ ಸ್ಕರ್ಟು ಪ್ಯಾಂಟ್ ಶರ್ಟ್ ಹಾಕ್ಬೇಕಾ? ಅವೆಲ್ಲ ಏನಾದ್ರು ಕೊಡ್ರಿ ಒಂಚೂರು. ಲವ್ನೂರು ಎತ್ಕೊಂಬ ಅವೇ ಹಾಕೊಂಬರ ಸರಿ. ನಮ್ಮ ನೇಟಿನೇ ಹಾಕಲ್ಲ. ನೋಡಿ ಕೋಲಾರದಲ್ಲಿ ನಾವು ಅಮ್ಮಂಗೆ ಸಬ್ಸ್ಕ್ರೈಬರ್ಸ್ ಅವ್ರೆ. ಯಾಕಂದ್ರೆ ನಿಮ್ದೆಲ್ಲ ಕೋಲಾರ? ನಾವ್ ಯಾವತ್ತು ಹಾಕ್ತಾರೆ ಎಲ್ಲ ಹೋಗಲ್ಲ. ಹೌದಾ? ನೀವೇನಂತ ನಿಮ್ಮ ಐಡಿ ಮೆಸೇಜ್ ಮಾಡ್ರಿ ಬ್ರೋ, ಸೀರೆ ಅಂಗಡಿ ಸಿಕ್ಕಿದ್ನಿಲ್ಲ ಅಂತ. ಅವಾಗ ಐಡೆಂಟಿಫೈ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ರಿ. ನಿಮ್ಮ ಎಂಪ್ಲಾಯಿಗಳಿಗೆ ಏನು ಡಿಸ್ಕೌಂಟ್ ಇಲ್ವಾ? ಮತ್ತೆ ನಮ್ಗೆ ನಮ್ಮ ಕಡೆ ಅಂತ ಹೇಳಿ ಮಾಡ್ಕೊಡ್ರಿ ಅವ್ರಿಗೆ. ಅಲ್ಲ 20% ನಮ್ದಾಯ್ತು. ಎಂಪ್ಲಾಯಿ ಸೇರಿ 20%, 40% ಡಿಸ್ಕೌಂಟ್ ಮಾಡಿಸ್ರಿ. ಸರಿಯಾದ ನನಗೆ ನೋಡ್ತಾರೆ ಇವರಿಬ್ರು. ಅಯ್ಯೋ ಗೈಸ್, ಬಂದು 2 ಅವರ್ ಮೇಲೆ ಆಯ್ತು, ಇನ್ನೂ ತೆಗಿತಾನೆ ಅವರೇ. ಏನು ಮಾಡಬೇಕು ಗೊತ್ತಿಲ್ಲ ಗೈಸ್. ಇವೇ ನನ್ನ ತಂಗಿ ಸೆಲೆಕ್ಟ್ ಮಾಡಿರೋ ಸೀರೆ. ಯಾವುದೋ ಪ್ಯೂರ್ ಗೋಲ್ಡ್ ಜರಿ ಅಂತ ಏನೇನು ಅಂತಿದ್ರು. ಎರಡು ತಗೊಂಡೋಳೆ ಮೇನ್ ಇದಕ್ಕೆ. ಇವು ನಾವು ಫ್ಯಾಮಿಲಿ ಕೊಡೋಕ್ಕೆ ಇನ್ನೂ ತಗೊತಾ ಇದ್ದೀವಿ. ನಮಗೆ ಒಟ್ಟು ಒಂದು 40 ಬೇಕು, 40ರಿಂದ 50 ಬೇಕು. ನೋಡ್ತಾವ್ರಿ ನೋಡಿ, ಇವೆಲ್ಲ ಗುಡ್ಸಾಕ್ಸಿರಲ್ಲ ನಮ್ಮ ಕಡೆ ಇರೋಲ್ಲ, ಪೂರ್ತಿ ನಮ್ಮ ಕಡೆ ಇರೋನೇ. ತೆಗಿತಾನೆ ಅವರು. ನಿಮ್ಮನ್ನಲ್ಲಿ ಕೇಳಿನೇ ನಾವು ಚಾಯ್ಸ್ ಮಾಡ್ತೀವಿ. ಬಾರಿಗೆ ನಿಮ್ಮ ಪಾಪ ನಮ್ಮ ಅಣ್ಣ. ಅಣ್ಣ ನೀನು ಕಟ್ಟೋಣ, ನೀ ಬೆಲೆ ಅದು 1500 ನಾನು ಹೇಳಿದ್ದೆ. ಇಲ್ಲ ಇವಾಗ ಇದು 4 ಸೀರೆ ಇನ್ನೂ ಅಮ್ಮ. ಈ ಥರದ ಸೀರೆ ಇನ್ನೂ ಇತ್ತಲ್ಲ ನಮ್ದು. ತಗ್ಸ್ಬಿಡೋಣ ಒಂದು ಕಲರ್ ಡಿಸೈನು ಪೂರ್ತಿ ತಗ್ಸ್ಬಿಟ್ಟು. 10 ಸೀರೆ ಇತ್ತು. ಅದು ಬೇರೆ ಅಲ್ಲಿದೆ. ಅದು ಹೇಳಿದ್ನಲ್ಲ 2.5. ಹಾಂ, ಸೇಮ್ ಪ್ಯಾಟರ್ನು ಎಲ್ಲ ಸೈಡ್ಗೆ ಇಟ್ಕೊಂಡ್ಬಿಡ್ರಿ. ಈಸಿ ಇರೋದು ಅವಾಗ. 2.5 ಬೇಡ ಕಣ. ಅವರು ತೋರ್ಸೋರು ಹೆಂಗೆ ತೋರಿಸಿದ್ರು ಇವೆಲ್ಲ ಒಂದೇ ಸೈಡ್ ತೋರಿಸಿದವರು. ಒಂದೇ ತೋರಿಸಿ ಅಲ್ಲಿಂದ ಇಲ್ಲಿಂದ ಎತ್ಕೊಂಡ್ಬಂದಿದ್ದೆ. ನೀವು ಸ್ಟಾಫ್ನ ಎಕ್ಸ್ಪರ್ಟ್ ಸ್ಟಾಫ್ ಇಡಬೇಕು. ಅವರು ಈ ಸೀರೆ ಜೊತೆ ಕೊಡಂದಿರೋದಕ್ಕೆ ನಮ್ಗೆ ಇವ್ನು ಕೊಟ್ಟಿರೋದು. ಅವರು ಸಾಫ್ಟ್ ಸಿಲ್ಕ್, ಅದು ಸಾಫ್ಟ್ ಸಿಲ್ಕ್, ಇದು ಸಾಫ್ಟ್ ಸಿಲ್ಕ್. ನೀವು ಹೆಂಗ್ ಕಡೆ ಬಿಟ್ರಿ? ಗೊತ್ತು ನೋಡ್ರಿ. ಮೀನಾ ವರ್ಕು ಆ ವರ್ಕು ಏನೇನು ಹೇಳ್ತೀರಲ್ಲ ನೀವು. ಒಂದು 5 ತಿಮ್ಮಿಂಗ್ಲ ಮೀನು, ಹಾವು, ಕಪ್ಪೆ, ಒಂಡ್ರಗಪ್ಪೆ ಇದೇನ ಹೇಳ್ತೀರಪ್ಪ. ಇವು ಎಷ್ಟು ಸೀರೆ ನಾವು ತಗೊಂಡ್ಬಿಟ್ಟಿದ್ದೀವಿ. ಸುಮ್ಮನೆ ಪ್ರೈಸ್ ಹಾಕ್ಕೊಡಿ. ಎಷ್ಟು ಹಾಕ್ತೀರಾ? 1875. ನೀನು ಹೇಳೋಣ. ನೀನು ಅವ್ರು ಹೇಳ್ತಾರೆ 1875. ಹಿಂಗೆ ಮಾಡಿಲ್ಲ. ನಾನೇನು ಮಾಡ್ತಾ ಇಲ್ಲ, ನೀವೇ ಮಾಡ್ತಾ ಇದ್ದೀರಾ. ನಾನು ಸುಮ್ಮನೆ ನೀವು ಹೇಳ್ಬೇಕು ಹಾಕೊಂಡು ಬರ್ಕೊಂಡು ಕುತ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ನೀವು ಹೇಳ್ತಾರೆ, ನಾನು ಸುಮ್ಮನೆ ಇದ್ದೀನಿ. ಇವೆಲ್ಲ ಬೇರೆ ಬರಲ್ಲ, ನಿಜವಾಗ್ಲೂ ಬರಲ್ಲ, ಸೀರಿಯಸ್ ಆಗಿ ಬರಲ್ಲ, ನಿಜವಾಗ್ಲೂ ಬರಲ್ಲ ಅಣ್ಣ. ನೀವು 1000 ರೂಪಾಯಿ ಕೈಲೇ ಬರೋ ಕೆಲಸ ಸೈಡ್ ಹಾಕ್ಬಿಟ್ಟು ಆ ಥರ ತಗೊಂಡು ಬೇಡ, ಅದು ಬರಲ್ಲ ಅಣ್ಣ. ನಿಜ ಬರಲ್ಲ, ಅದು ಬರಲ್ಲ ಅಣ್ಣ. ಅದು ಬರಲ್ಲ. ಎಷ್ಟು ಸೀರೆ ಅದಾವ ಅಕ್ಕ ಇವು? ಅಕ್ಕ ಬರಲ್ಲ ಅಣ್ಣ. ಎಷ್ಟವೆ ಇವು? ಹಾಂ, ಈ ಥರ ಹೇಳೋಣ. ಅದೇನೋ ಮೀನಾ ವರ್ಕು ಕೊಡೋಕ್ಕಾವೆಲ್ಲ. ಮೀನಾ ವರ್ಕು ಹಾಕಿ ಅಣ್ಣ.
ಅದು ಬರಲ್ಲ. ಕಮ್ಮಿ 1000 ರೂಪಾಯಿಗೆ ಮಾತ್ರ ನಿಜವಾಗ್ಲೂ ಬರಲ್ಲ. ಅಣ್ಣ ನೀನು ಫೈನಲ್ ಎಷ್ಟು ಹೇಳಿದ್ದು 1700 ರೂಪಾಯಿ 1875 ರೂಪಾಯಿ. ಅಷ್ಟೆಲ್ಲ ಹೆಂಗ್ ಹೇಳ್ತೀವಿ ಅಣ್ಣ ಒಂಚೂರು ಕರುಣೆ ಇರ್ಲಿ ಕರುಣ ಇರೋದಕ್ಕೆ ಎಷ್ಟು ಕಾಲ ನೋಡಿ ಅಲ್ಲ 1800 ಇದ್ರಲ್ಲಿ ಎಷ್ಟು ಲಾಸ್ ಗೊತ್ತಾಯ್ತಲ್ಲ ಬಂದಿರೋ ರೇಟ್ ಕೊಡಿಲ್ಲ ನೀವು ಈ ಸೀರೆದಲ್ಲಿ ಬಂದಿರೋ 9 ಪ್ಲಸ್ 1 10 10,000 ಹಾಕ್ಬಿಡಿ. ನಿಜವಾಗ್ಲೂ ನೀವು ಅದು ಹಂಗ್ ಮಾಡ್ಬೇಡಿ, ಇನ್ನು 3 ಮದುವೆ ಇದಾವೆ ನಾವು. ಅಣ್ಣ ಮೂರಲ್ಲ ಒಂದ್ ನಿಮಿಷ ದಯವಿಟ್ಟು ಹಂಗ್ ಹಾಕಿ ಹೇಳ್ತೀನಿ ಅಷ್ಟೇ. ದಯವಿಟ್ಟು ಆ ರೇಟ್ ಕೇಳಬೇಡಿ. ಅಣ್ಣ ನನ್ನ ಮದುವೆಗೆ ಎಲ್ಲೇ ಬರ್ತೀನಿ ಹಾಕೋಣ ಇಲ್ಲ ಅಣ್ಣ ಸರಿ 11,000 ಹಾಕಿ. ಇಲ್ಲ ಬರಲ್ಲ. ಇಲ್ಲ ನಾನು ಒಂದ್ ಕೆಲ್ಸ ಮಾಡಿ ಅಣ್ಣ ಈ ಸೈಡ್ ಹಾಕ್ಬಿಟ್ಟು ಅದ್ರಲ್ಲಿ ತಗೊಂಡ್ಬಿಡಿ. ಇವಾಗ ತಂದಿದ್ದೀವಿ ಮತ್ತೆ ಯಾಕೆ ಇಲ್ಲ ಹಂಗ್ ಅಣ್ಣ, ಮಾಡ್ತೀರಾ? ಹಾಕಿ ನೀವು ಹೇಳ್ತೀನಿ. ಇಲ್ಲ ನಿಜವಾಗ್ಲೂ ಬರಲ್ಲ. ಹಾಕಿ Direct ಮಾಡಕ್ ಇಲ್ಲ ಬರುತ್ತೆ. ನಾನೇನು ಹೇಳ್ತಾ ಇದ್ವಿ 10,000 ಆಗೋದನ್ನ 10,000 11,000 ಹಾಕಿ ಅಂತ ಹೇಳ್ತಾ ಇದ್ವಿ. ಇಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ ಬರುತ್ತೆ ಅಣ್ಣ. ಅಣ್ಣ, ಜನ ಅದಕ್ಕಿಂತ loss ಆಗೋಣ. ಇಲ್ಲ ಬೇಜಾನ್ ಲಾಸ್ ಆಗುತ್ತೆ. ಬರುತ್ತೆ ಆಲ್ರೆಡಿ ಒಂದು ಲಾಸ್ ಮಾಡಿದ್ದೀರಾ. ಇಲ್ಲ ನಿಜವಾಗ್ಲೂ ಕೇಳಬೇಡಿ. ಬರುತ್ತೆ ಹಾಕಿ ನೀವು ಹಾಕಿ ಮತ್ತೆ ಮಾತಾಡಬೇಡಿ. ಅಣ್ಣ ಆ ರೇಟ್ ಬರಲ್ಲ. ಬರುತ್ತೆ ಹಾಕಿ. ಬರುತ್ತೆ ಅಂದ್ರೆ ಹೆಂಗ್ ಬರುತ್ತಣ್ಣ? 4 ಗಂಟೆ ಇಲ್ಲೇ ಆಗುತ್ತೆ, ಬೇಗ ಹಾಕಿ. ನಿಜವಾಗ್ಲೂ ಬರುತ್ತೆ ಹಾಕಿ. ಅಣ್ಣ ನಿಜವಾಗ್ಲೂ ಅದು ಇವಾಗ ಮಾತ್ರ ಕೇಳಲೇಬೇಡಿ. ನೀವು 1000 ರೂಪೀಸ್ ಲೆಕ್ಕ ಹಿಡ್ದಂಗೆ ಆಗ್ಲಿಲ್ಲ 11,000 ಹಾಕಂತ ಹೇಳ್ತಾ ಇದೀನಿ. ಬರಲ್ಲ ಅಣ್ಣ. ಇಲ್ಲ ಬರಲ್ಲ ಅದು. ಹಾಕಿ ಹೇಳ್ತೀನಿ ಹಾಕಿ. ಬರಲ್ಲ ನಾನು ಹಾಕ್ರಿ ಅಣ್ಣ. ಅಣ್ಣ ಅದು ಬರಲ್ಲ ಬಿಡಿ. ನೀವು ಬೇರೆ ಇದು ಇದ್ರಲ್ಲಿ ತಗೊಂಬಿಡಿ. ಅದು ಬರಲ್ಲ. ಅದು ನಿನ್ನ ಹತ್ರ ಇರೋದು ಬರಲ್ಲ. ಬರುತ್ತೆ ಹಾಕ್ರಿ ಹೇಳ್ತೀನಿ. ಬರಂಗಿದ್ರೆ ಹಾಕ್ಬಿಡ್ತೀನಿ ಅಣ್ಣ. ಇದು ನೋಡಿ ಇದು ಅಷ್ಟೇ, ಇದು 700 800 ಹೇಳಿದ್ರಿ. ಯಾವುದು ಇದು ಹೌದಾ? ಅಣ್ಣ ನೀವು ನನಗೆ ಕನ್ಫ್ಯೂಸ್ ಮಾಡ್ತೀರಾ, ನಾನು ನಿಮ್ಗೆ ಕನ್ಫ್ಯೂಸ್ ಮಾಡ್ತೀನಿ. ನನಗೇನು ಏನು ಅರ್ಥ ಆಯ್ತಲ್ಲ ಇದು ಯಾವ ಅಲ್ಲ, price ಇದು? ನಾನು ಹೇಳ್ತಾ ರೇಟ್ ನೀವು ಹೇಳ್ತಾ ಇದ್ದೀರಾ. ಇದು ಯಾವ price? ನಾನೇ ಯಾವ- ಕನ್ಫ್ಯೂಸ್ ಆಗ್ಬಿಡ್ತೀನಿ. ಇದೇನಪ್ಪ ಇದು ಒಂದೇ ಸಪ್ರೇಟ್ ಪಕ್ಕ ನೆನಪಿದೆ. ಹಾ ಅದು 3,000 ರೂಪಾಯಿ ಸೀರೆ ಅದು. ಅಷ್ಟು ಸಾಕಿ ಕೊಡ್ರ ಒಂದಿಸ್ಲಿ 3,000 ಅಂತ ಏನು 800 ರೂಪಾಯಿ ಅಂತ ನೀ ಕಟ್ಟೆ ಪೆಟ್ಟ ಸುಳ್ಳು ಸಾಕ್ಬೇಕು. ಅದು ಲಾಸ್ಟ್ ಪೇಜ್ ಏನು ಬೇಕು? ನಾವಿಬ್ರು ಅದ್ದಾಡ್ತಾ ಇದೀವಿ ಇಲ್ಲಿ. ಅವರೆಲ್ಲ ಹೆಂಗ್ ಬಿಲ್ಡ್ ಹೊಡ್ತಾ ಕೂತಾರೆ ನೋಡಕ್ಕ. ಅಲ್ಲ ಹೆಂಗೂಸರು ಬಾರ್ಗೇನ್ ಮಾಡ್ಬೇಕಾ ಗಂಡಸರು ಬಾರ್ಗೇನ್ ಮಾಡ್ಬೇಕಾ ಇಲ್ಲಿ ಸೀರೆ ವಿಚಾರನ? ಅಲ್ಲ ದುಡ್ಡಿರೋ ನಮ್ಮ ಹತ್ರನೇ, ಅದು ನಮಗೆ ಗೊತ್ತಿರ್ತದೆ ಏನ್ ಸೀರೆ ಮೇಲೆ ಏನು ಅಂತ. ಕೊಟ್ಟು ಇವೇ ಮುಸ್ಲಿಲ್ ಇಸ್ಕೊಂಡು ಇವೇ ಹೊಡ್ತಿರ್ಲು ಅದು ಅದಿಲ್ಲ. ಯಾಕಣ ಅದು ಬೇರೆ ಅಣ್ಣ. ಅದು ಎರಡು ಒಂದೇ ಅಲ್ವಣ? ಏನಣ್ಣ ನೀವು ಹಾಕಿ ಹೇಳ್ತೀನಿ ಅಣ್ಣ. ಬರಲ್ಲ ಬಿಡಿ. ಒಂದಿರ್ಲಿ ಹಾಕಿ ಹಾಕಿ 11 into 1,100 ವಯಸ್ಸು ಬಂದಿಲ್ಲ 1,100 ರೂಪಾಯಿ ಮಾಡಿಸ್ಬಿಟ್ರು. ಹಿಂಗಣ್ಣ ನಾವು ಇಷ್ಟು ಈಗ ಇದೇ ಯಾರಾದ್ರೂ ಹೆಂಗಸರ್ ಬಿಟ್ಬಿಟ್ಟಿದ್ರೆ ನಿಮ್ನ ತಲೆದಿಂದ ಹಾಕ್ತೀವಿ ನಿಜವಾಗ್ಲೂ ಹೆಂಗ್ಸ್ರು ನಾವು ಮಾತಾಡೋದು. ಹೊಂದಿಸ್ಕೊಂಡು ನಿಜವಾಗ್ಲೂ ಹೆಂಗ್ಸ್ರು ಇಷ್ಟು ಮಾತಾಡಲ್ಲ. ನಿಜವಾಗ್ಲೂ ಇಷ್ಟು ಮಾತಾಡಲ್ಲ. ನಾವು ಹೇಳ್ದಷ್ಟು ಬಿಡತ್ತಾರ ಹೆಂಗಸರು. ಅಣ್ಣ ಪಾಪ ಅಣ್ಣನಿಗೆ ತೊಂದರೆ ಮಾಡಬಾರ್ದು ಅಂತ ಒಂದೇ ಒಂದು ಟರ್ನ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. 11 11 ಇಲ್ಲ 10 ಅಲ್ಲೇ 11 ಹಾಕಿ 11 ಇಂಟು ಅಣ್ಣ ಅದು 1,500 ಇಲ್ಲ ಹಾಕಿ ಹೇಳ್ತೀನಿ ಹಾಕಿ ನೀವು 11 1,500 ರೂಪಾಯಿ. ಇಲ್ಲ ಕ್ರೇಪ್ ಸೀರೆ ಬರಲ್ಲ ಬಿಡಿ. ಇದು ಅಣ್ಣ ಇದೇ 1,200 ರೂಪಾಯಿ ತಗೊಂಬಂದಣ್ಣ ಅಣ್ಣ. ಇದು 800 ಅಂದ್ರೆ ಕಣ ಅಕ್ಕ ಅಣ್ಣ ಗ್ಯಾರಂಟಿ ಚಿಕ್ಕಪೇಟೆ ಬ್ಲಾಕ್ ಫೋಟೋ ತೋರ್ಸಲ ಬ್ಲಾಕ್ ಕಲರ್ದು ಸೇಮ್ ಇದೆ ಕ್ರೇಪ್ ತೋರಿಸ್ತೀನಿ ರೀ. ನಾನು ತೋರಿಸಿದೆ 200 ರೂಪಾಯಿ. ನಮ್ಮ ಕಡೆ ಅದೇ ಇದೇ ಕ್ರೇಪೇ ನಾನು ತೋರಿಸಿದ್ದು ಇವಾಗ. ಅದಕ್ಕೆ ಇನ್ನೊಂದು ಇದನ್ನು ಬಾರ್ಡರ್ ಹಾಕಿದ್ರೆ ಅಂದ್ಬಿಟ್ಟು 100 ರೂಪಾಯಿ ಎಕ್ಸ್ಟ್ರಾ ಆಗ್ತಿದ್ದೀವಲ್ಲ. ನೋಡ್ಯಾಕೋ ಮದುವೆ ಮಾಡ್ತಾ ಇದ್ದೀವಿ ತಮಾಷೆ ಅಲ್ಲ. ಯಾವ್ದೋ ಬರ್ತಡೇ ಗಿರ್ತಡೇಗೆ ಅಂತಂದ್ರೆ 11 into 1,100. 11 into 1,100 ಕರೆಕ್ಟ್ ಆಯ್ತು. ಅಲ್ಲ 11 into ಆಯ್ತು ಕರೆಕ್ಟ್ ಆಯ್ತು. ಸರಿ ಮತ್ತೆ ನಮ್ಗೆ ನಮ್ಮ ಸೀರೆ ಯಾವ್ಯಾವ ಮತ್ತೆ ಆಯ್ತು ಅಷ್ಟೇ ಕೊಡಕ್ಕೆ ಅಷ್ಟೇನಾ? ಇನ್ನ ಇದೈತೆ ಅಣ್ಣ. ಇದು ಇದು ಕಮ್ಮಿ ಹೇಳ್ತಲ್ಲ ಅಣ್ಣ ಇದು. ಇದು ಇಲ್ಲ ಇದು ಸಪ್ರೇಟ್ ಇದು ಇದು 700. ಅಲ್ಲ ಮತ್ತೆ ಹೆಂಗಣ್ಣ ಹೂನಣ್ಣ, ನೀವು ಅದೇ ಇದೇ ರೇಟ್ ಹಾಕಕತ್ತದ ಅದನ್ನು. ನಾವು ಕಮ್ಮಿ ಕೇಳ್ತೇವೆ ನಿಮ್ಗೆ ನೀವು ಕಣ್ಣು ಮುಚ್ಕೊಂಡು ಕೊಡ್ಬೇಕು ಅಂತ ರೇಟ್ ಕೇಳ್ತಾ ಹೂನಣ್ಣ, ಇದೀವಿ. ಕಣ್ಣು ಮುಚ್ಕೊಂಡೆ ಕೊಡ್ಬೇಕಣ್ಣ. ನೀವು ಕೇಳ್ತಾ ಇದ್ದೀರಿ ಕಣ್ಣು ಮುಚ್ಕೊಂಡಲ್ಲ. ಮತ್ತೆ? ಇನ್ನು ಎಲ್ಲೆಲ್ಲ ಮುಚ್ಕೊಬೇಕು. ಏನ್ ಬಯಸಿದ್ರೆ ಅಣ್ಣ ನೋಡ. 7 into ಅಣ್ಣ ನೀ ಸುಮ್ಮನೆ ಅಣ್ಣ, ನೀನು ಕಾಮಿಡಿ ಮಾಡ್ಬೇಡ ಅಣ್ಣ. ಕಾಮಿಡಿ ಅಲ್ಲ ಇಲ್ಲ ಸುಮ್ಮನೆ ಅಣ್ಣ, ನೀನು ಸುಮ್ಮನೆ ಅಣ್ಣ. ಇಲ್ಲಿ ಹಾಕಿ ರಪ್ಪಲ್ಲಿ ಹಾಕಿ ಮತ್ತೆ ಹೇಳ್ತೀನಿ ನೀವು ಹಂಗೆ ಅಲ್ಲ ನಮ್ಗೆ ಅಣ್ಣ ಒಂದು ನಿಮಿಷ ಅಣ್ಣ. ಕೊಟ್ಟು ಹಾಕ್ಬೇಕಲ್ವಾ. 4 into 700 900 ಏನು ಕೇಳ್ಬೇಡ, ಸುಮ್ಮನೆ ಅಣ್ಣ ನೀನು. ಇಲ್ಲ ಅಣ್ಣ ಇಲ್ಲ ಬರಲ್ಲ. ಅಣ್ಣ ಈ ರೇಟ್ ಹಾಕ್ಬಿಟ್ಟಲ್ಲ ಅಣ್ಣ ಅದನ್ನು. ಯಾವ್ದು ಅದಕ್ಕೆ ಅಣ್ಣ ಆ ಕಡೆ ಹಾಕಿದ್ದೀನಿ ಬಿಡಿ. 7 into 4 ಹಾಕಿ ಇಲ್ಲ ಅಣ್ಣ ಬರಲ್ಲ ಬಿಡಿ ಅಣ್ಣ. 28 700 ಬರಲ್ಲ. ಬೇಕಾದ್ರೆ ಸೈಡಿಗೆ ಬಿಡಿ, ಸೀರೆನೇ ಬೇಡ. ಒಂದು ಕೆಲಸ ಮಾಡಿ 3,000 ರೌಂಡ್ ಫಿಗರ್ ಹಾಕಿ. ಇಲ್ಲ ಬರಲ್ಲ ಅಣ್ಣ. ಇಲ್ಲ ಬರುತ್ತೆ ಅಣ್ಣ. ನಿಜವಾಗ್ಲೂ ಬರಲ್ಲ ಅಣ್ಣ. ಬಿಟ್ಬಿಡಿ ಅಣ್ಣ. ಕಾರಣ ಎಲ್ಲರೆಲ್ಲ ಡಿಸ್ಕೌಂಟ್ ಮಾಡಿ ಅಣ್ಣ. ನೀವೇನು ಕೇಳ್ಬೇಡಿ. ಸುಮ್ಮನೆ ನೀವು ಎಷ್ಟೋ ಕೇಳ್ಬಾರ್ದು.
ಹಿಂಗೆ ಮಾಡಿದ್ರೆ ಹೆಂಗಣ ನೀನು? ನೀವು ಹಿಂಗೆ ಮಾತಾಡೋದು ಹೆಂಗಣ್ಣ ನೀವು ಸ್ವಲ್ಪ ಅರ್ಥ ನಿಮಗೆ ಬರ್ತದೆ ಕಣಕ್ಕ ದೊಡ್ಡ ಶೋರೂಮ್ ಇಕ್ಕಿದ್ದೀರಾ ಅಣ್ಣ ಅದಕ್ಕೆ ಮಾಡಿ 32 ಆಯ್ತದ 3200 ಹಾಕಿ. ಇಲ್ಲ 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 ನೀವ್ ಮಾಡಬೇಡಿ. ಬೇಡ. ಅಣ್ಣ, ನೀವು 800 ಇಲ್ಲ, ಹಾಕಿದ್ದೀವಿ ನಾವೀಗ. ಬರಲ್ಲ, ಇಲ್ಲ, ಇಲ್ಲ, ಬರಲ್ಲ, ಮಾಡ್ಬೇಡಿ. ಬರಲ್ಲ. ಈಗ 3600 ಹಾಕಿದ್ದೀರಾ. ನಾವ್ ಹೇಳ್ತಾ ಇರೋದು ಎಷ್ಟು? ಅಣ್ಣ ಇದಿನ್ನೂ ಜಾಸ್ತಿ ಐತೆ ನಾನು ಎರಡು ನೀವು ಎಲ್ಲ ಒಂದ್ ರೇಟ್ ಹಾಕಿದ್ದೀನಿ ಅಣ್ಣ ಬಿಡಿ ಅಣ್ಣ ಹೋಗ್ಲಿ ಅಲ್ಲ ಅಣ್ಣ, ಈಗ ಬಿಡಿ ಅಣ್ಣ ಜಾಸ್ತಿ- ಕಡೆ ಹಾಕಿದ್ದೀನಿ ಬಿಡಿ ಅಣ್ಣ ನಿಮ್ಗೆ ಹಾಕಿಲ್ಲ ಬಿಡಿ ಅಣ್ಣ ನೀವು ಎಲ್ಲ ನೋಡಿದ್ರೆ ಆಮೇಲೆ ಇದು ಜಾಸ್ತಿ ಹಾಕಿ ಅಣ್ಣ. ಮಾಡ್ಬಿಡ್ತೀನಿ ಅಷ್ಟೇ ನಮ್ಗೆ- ಇಲ್ಲಿ ಆಲ್ರೆಡಿ ಲಾಸ್ಟ್ ಮಾಡ್ಬಿಟ್ಟಿದ್ದೀನಿ ನಂಗೆ ಇಲ್ಲ ಪರವಾಗಿಲ್ಲ, ಒಂದ್ ನಿಮಿಷ. ನಿಜವಾಗ್ಲೂ ಇದೆ ಒಂದ್ ನಿಮಿಷ 3200 ಹಾಕಿ. ಇಲ್ಲಿ ಆಲ್ರೆಡಿ ಲಾಸ್ಟ್ ಮಾಡಿದ್ದೀನಿ ಇದ್ರಲ್ಲಿ ಜಾಸ್ತಿ ಇಲ್ಲ, ಮಾಡ್ಬಿಡ್ತೀನಿ ಇಲ್ಲ, ಇಲ್ಲ, ಇಲ್ಲ. ಕರೆಕ್ಟಾಗಿ ಇದೆ ಸುಮ್ಮನೆ ಅಣ್ಣ ಏನು ನೀವು 400 ರೂಪಾಯಿ ಮೆಕೊಂಡು ಹಾಕೋಬಿಡಿ ಕರೆಕ್ಟಾಗಿ ಇದೆ ಸುಮ್ಮನೆ ಜಾಸ್ತಿ ಹಾಕಿಲ್ಲ ಬಿಡಿ ಬಿಡಿ ಇದ್ರಲ್ಲೆಲ್ಲ ನೀವು ಹೇಳೋದು ಎಲ್ಲರೂ ನೀವು ಹೇಳಿದ್ರೆ ಹಾಕಿದ್ದೀನಿ ಆಯ್ತಲ್ವಾ? ನಮ್ದು ಆಯ್ತು. ಅಷ್ಟೈತಲ್ಲ ಫಿನಿಶ್ ಆಗೋಯ್ತಾ ಹ್ಮ್. ಟೋಟಲ್ಲು ಇದು ನಾನು ತೀರಾ ಓವರಾಗಿ ಕೇಳಿಲ್ಲ ನಾನು. ಏನಂದ್ರೆ ಇದೊಂದು ಮಾಡ್ಕೊಂಡು ಹೋಗ್ಬೇಕು ಅಂತ 70 ರೌಂಡ್ 70 ಕಡಿಮೆ ಆಗುತ್ತೆ. ಇಲ್ಲ ಆಗಲ್ಲ ಅಣ್ಣ. ನೀನು ಹೆಂಗ್ ಲೆಕ್ಕಾಚಾರ ಮಾಡಿದ್ರು ಬಂದಿದ್ದೀರಿ, ನೀನು ಹೆಂಗ್ ಲೆಕ್ಕಾಚಾರ ಮಾಡಿದ್ರು ಆಗಲ್ಲ. ನನ್ನ ಮಾತು ಕೇಳು, ನೀನು ಹೆಂಗೆ ಲೆಕ್ಕಾಚಾರ ಮಾಡಿದ್ರು ಆಗಲ್ಲ. ನಾನು ಇಂಡಿವಿಜುವಲ್ ಆಗಿ ಲೆಕ್ಕಾಚಾರ ಹಾಕಿದ್ರೆ ಇನ್ನೂ ಕಮ್ಮಿ. ಅದು ಕೇಳಕ್ಕೋದ್ರೆ ನಿಮ್ಗೆ ಕೋಪ ಬರ್ಬೋದು. ಸುಮ್ಮನೆ ಅದಕ್ಕೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇರೋದು ಅಲ್ವೇನಕ್ಕ? ಹೌದು. ಅವರು ಊಟ ಮಾಡಿಲ್ಲ, ಅವ್ರಿಗೂ ಬೇಜಾರಾಗ್ತದೆ. ಅವ ಅಕ್ಕ ಈ ಥರದವ್ರು ಒಬ್ರು ನೋಡ್ಲಿವಲ್ಲ, ನಾನು ಇಷ್ಟು ದಿನ ವ್ಯಾಪಾರ ಮಾಡಿದ್ದೀನಿ ಕಂಡಿರ್ತಾರೆ. ಈ ಥರ ಯಾರು ಬರ್ಲಿವಲ್ಲ, ಕಸ್ಟಮರ್ ಅನ್ಕೊಂಡಿರ್ತಾರೆ ನೀವು ಇಬ್ರು ಸೇರ್ಕೊಂಡು. ನಮ್ಮಂತ ಕಸ್ಟಮರ್ ನಿಮ್ಗೆ ಬೇಕು. ಅವ್ರು ನೆಲಮಂಗದ ಬೈದಾರೆ, ನಾವೀ ಕಡೆ ಹೊಸೂರದ ಬೈದಿರಿ. 60 75 ಇಲ್ಲ ಇಲ್ಲ ಮಾಡಬೇಡಿ, ನೀವು 70 ಪೇ ಮಾಡಬೇಡಿ. ಮಾತು 75 ಇಲ್ಲ ಇಲ್ಲ, ದಯವಿಟ್ಟು ಇಲ್ಲ ಮಾಡಿ ನೀವು ಪೇ ಮಾಡಿ. ನೀವು ಇದು ನಮಗೆ ಬೇಕು. ಕೊಡಿ ಅಣ್ಣ. ತಗೊಳ್ಳಿ ತಗೊಳ್ಳಿ. ಇವ್ರು ಒಬ್ರನ್ನ ಕಂಡ್ರೆ ಸಾಕು, ಮದುವೆ ಆರಾಮ ಮಾಡ್ಬೋದು. ಹಾ ಕಾಂಪಿಟೇಷನ್ ಕಾಮಿಡಿ ಕಾಂಪಿಟೇಷನ್. ನಮ್ಮ ಅಮ್ಮನ ಹೆಂಗೆ ಹಾಕಂತೀಯ? ನಮ್ಮ ಅಮ್ಮ ಬರೀ ಮಾತಷ್ಟೇನೆ. ಕಾಮಿಡಿ ಮಾಡ್ತಾರೆ ಅಣ್ಣ ಅವರು. ನಿಮ್ಮ ಗಂಡಸರು ನಿಮ್ಮ ಹತ್ರ ರಾಮರಾಜ್ ಪಂಚೆ ಶರ್ಟ್ ಪ್ಯಾಟರ್ನ್ ಇಲ್ವಾ? ಇದಾವ? ಇಷ್ಟೇ ಕಲೆಕ್ಷನ್ ಇರೋದು. ಅಣ್ಣ ಬರೋದೇ ಅಷ್ಟೇ ಕಲ ಇನ್ನೆಷ್ಟು ಪಂಚೆ ಬರ್ತೈತಿ ಶೆಳ್ಳೆ ಬರ್ತೈತಿ ಇನ್ನೇನು ಬರ್ತೈತಿ ಅದ್ರಾಗ ಬೇಜಾನ್ ಡಿಫ್ರೆಂಟ್ ಸರಿ, ಒಂದು ತಗೊಂಬಾರ ನೋಡೋಣ. ಮಾಮೂಲಿ ವೈಟ್ ಅಂಬಳಿ ವೈಟ್ ಕಾಣೋದು. ವೈಟ್ ಮಾಮೂಲಿ ಹೊಸ ಡಿಸೈನ್ ಪಿಂಕ್ ಒಂದಲ್ಲ ಅಣ್ಣ. ಪಿಂಕ್ ಕಲರ್ಸ್ ಇಲ್ಲ ಬಿಡಿ ಅದು. ಅದೇ ಹೇಳಿ ನಾವು ಕಲರ್ಸ್ ಬೇಕು. ಏನಣ್ಣ ಗಿಫ್ಟ್ ಅಂದ್ರೆ ಅದನ್ನ ಕೊಡೋದು. ನೀವು ಎಲ್ರಿಗೂ ಕೊಡೋದೇ ಬೇರೆ, ನಮ್ಗೆ ಕೊಡೋದೇನೆ ಬೇರೆ. ಇವಾಗ ಅಣ್ಣ ನೀನು ಎಲ್ಲರೂ ತರ ನನಗೆ ಕೊಟ್ಟಿದ್ದೆ, ನಾನು ನಿಮ್ಗೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಕೊಟ್ಟಿದ್ದೆ. ನೀನು ಕೊಟ್ಟಿರೋದಕ್ಕೆ ನಾನು ಅದೇ ಕೊಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಹೋಗೋಣ. ಆ ಸೀರೆ ಹಾಕೋಣ. ಬೇಡ ಅದು ಬೇಡಣ್ಣ, ಅದು ಬೇಡ. ಪ್ರೀತಿಯಿಂದ ಕೊಟ್ಟಿದ್ದೀನಿ ಪ್ರೀತಿ ಅಲ್ಲ ಇದುವರೆಗೂ ಯಾರು ಈ ತರ ಬೇಡ ಅಂದಿದ್ದವ್ರು ಒಬ್ರು ಇಲ್ಲ. ಫಸ್ಟ್ ಟೈಮ್ ನೀವೇ ಅಂತೀರ. ಯಾರು ಬೇಡ ಅಂತ ಯಾರು ಇದುವರೆಗೂ ಅದೇ ಅವ್ರು ಯಾಕೆ ಬೇಡ ಬೇಡ ಅಂತಾರೆ? ಯಾರೂ ಇಲ್ಲ. ನಿಜವಾಗ್ಲೂ ಹೆಂಗಸರು ನಿಮ್ಮ ಮುಂದೆ ವೇಸ್ಟ್. ಅದೆಲ್ಲ ಸುಮ್ಮನಿರೋಣ ನೀನು. ನಿಜವಾಗ್ಲೂ ಅಣ್ಣ ಯಾರು ಇದುವರೆಗೂ ಇಲ್ಲೇ ಅದಕ್ಕೆ ಅಲ್ವಾ ಇಲ್ಲಿ ಕರ್ಕೊಂಡು ಪ್ರಮಾಣವಾಗಿ ಬಂದಿದ್ದು? ಯಾರು ನಾವು ಇದುವರೆಗೂ ಬೇಡ ಅಂತ ಹೇಳ್ತಿದ್ದೀವಿ, ಹೇಳಿಲ್ಲ. ಹೆಣ್ಮಗು ಅಂತ ನಾವು ಪ್ರೀತಿಯಿಂದ ಕೊಡ್ತೀವಿ. ಇದುವರೆಗೂ ಯಾರು ಅಂತ ನಮಗೆ ಬೇಡ ಅಂತ ಹೇಳಿದ್ದೆ ಇಲ್ಲ. ಅವ್ರು ಯಾಕೆ ಹೇಳಿಲ್ಲ ಅಂದ್ರೆ ಅವ್ರದ್ದು ಇಷ್ಟೇ ಇದೆ ಅದಕ್ಕೆ. ಎಷ್ಟು ಅಣ್ಣ ಇಲ್ಲಿ ನೋಡ್ತಾ ಬಿಡ್ತಾರೆ, ಹೊಸಕೋಟೆಯಿಂದ 5 ಲಕ್ಷ ಚಿಲ್ಲರೆ ಮಾಡಿರೋರು ಇದಾರೆ ನಮಗೆ. ಒಬ್ಬರಿಗೆ 5,20,000 ರೂಪಾಯಿ ಮಾಡಿದೀನಿ. ಅವರು ಅದೇ ಸರಿ ಅವ್ರು ಅವತ್ತಿಲ್ಲ ಹೇಳಿಲ್ಲ ನಮ್ಗೆ ಬೇಡ. ನಾನು ಪ್ರೀತಿ ವಿಶ್ವಾಸದಿಂದ ಕೊಡ್ತೀವಿ. ನೀವು ಅದು ಬೇಡ ನಾನೇನು ಮಾಡೋಕ್ಕಾಗಲ್ಲ. ಸರಿ, ಅದು ಇನ್ನೊಂದು ಕೊಡಿ. ಯಾಕಂತಂದ್ರೆ ನಾವು ಒಂದೇ ತಗೊಂಡೋದ್ರೆ ಬೇಜಾರಾಗುತ್ತೆ. ಅವರು ಬಟ್ಟೆ ತಗೊಂಡಿದ್ದಾರೆ, ಬೇರೆ ಬೇಡವೇ ಬೇಡ. ಹಂಗೆ ಮಾಡಿ. ಇಲ್ಲ ಅಣ್ಣ ನೀವು ಏನಣ್ಣ ಈ ಲೆಕ್ಕಾಚಾರದಲ್ಲಿ ಕೂಡ ನೀವು ಹಂಗೆ ಮಾತಾಡ್ತೀರಾ? ಅಣ್ಣ ನಾನು ಕೊಡ್ತಾ ಇರೋದೇ ಅದು ಒಂದು ಅಲ್ಲಲ್ಲ, ಒಂದು ಕೊಟ್ರೆ ನೀನೇನು ಒಂದ್ ಕೊಟ್ರೆ ಅದು ಇಬ್ರಿಗೂ ಹರ್ಟ್ ಆಗ್ಬಿಡುತ್ತೆ. ಅರ್ಧ ಮಾಡ್ಕೊಳ್ಳಿ ಅದ್ರಲ್ಲಿ. ಯಾವ ಅದು ಮಾಡಕ್ಕಾಗಿಲ್ಲ, ಹಂಗೆ ಮಾಡ್ತಿದ್ದೀವಿ. ತಗೊಳ್ಳಿ. 1 ಲಕ್ಷ ವ್ಯಾಪಾರ ಮಾಡಿದೀವಲ್ಲ ಅಣ್ಣ. ಇದೇ ಕೊಡಿ, ಬಾರ್ಡರ್ ಇಲ್ಲದೇ ಕೊಡಿ, ಇಂಥದೇ ಕೊಡಿ. ಆ ಹುಡುಗಿ ಎತ್ಕೊಂಡಿರೋದಣ್ಣ ಅದು. ಹಾ? ಹುಡುಗಿ ಎತ್ಕೊಂಡಿರೋದು ಯಾವ ಹುಡುಗಿ? ಆ ಬಾಡುಂಡ ಹೆಚ್ಚಿನ ಆಯ್ತು ಕಪ್ಪನೆ ಇಂಥ ಬಾಡುಂಡ ಆ ಬಿಟ್ಕೆ ಹೆಚ್ಚಿದೆ ಹಾಕೊಂಡು ಯಾವ್ದು ಎತ್ಕೊಂಡು ಆಯ್ತಾ? ಫೋನ್ ಮಾಡಪ್ಪ ಅದೇ ಹೆಂಗಣ್ಣ ನಮ್ಮ ಅಣ್ಣ? ನಿಮ್ಮ ಅಣ್ಣ ತೋಪಣ ತೋಪು ನೀವು ತಪ್ಪ, ನಮ್ಮ ಅಣ್ಣ ತಪ್ಪ. ನಿಮ್ಮ ಅಣ್ಣನೇ ನಮ್ಮ ಅಣ್ಣನೇ ತೋಪ. ಹ್ಮ್ ನಮ್ ಕಡೆ ತೋಪು ಅಂದ್ರೆ ಬಕ್ರಾ ಅಂತ, ನಾವು ಬಕ್ರಾ ಅದು ಅಂದ್ರೆ. ನೀವು ಅಣ್ಣ ಬತ್ರ ನಾವಾಗಿದ್ದು ಮಾತೇ ಇಲ್ಲ. ಏನ್ ಹೇಳ್ಬಿಡೋಣ. ಅವ್ರಿಗೆ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ನೋಡು. ಕಿಲೋಮೀಟರ್ ಲೆಕ್ಕ ಬರ್ತದೆ ಅವ್ರಿಗೆ. ಅವ್ರೇ ಡೀಸೆಲ್ 1,000 ರೂಪಾಯಿ ಕೊಟ್ಬಿಡ್ತಾರೆ, ಅವ್ರೇ ರೇಟ್ ಹಾಕ್ಬಿಡ್ತಾರೆ. ಡೀಸೆಲ್ಗೆ ಪೆಟ್ರೋಲ್ಗೆ ಎಲ್ಲ ಉಳಿತಾಯ ಮಾಡ್ಕೊಂಡ್ಬಿಟ್ರಿ ಬಿಡೋಣ. ಎಲ್ಲ ಉಳಿತಾಯ ಮಾಡ್ಕೊಂಡ್ಬಿಟ್ರಿ. ಬಂದಿದ್ದ ತಕ್ಷಣ ರೀಸನ್ ಕೊಡ್ಬೇಕಲ್ಲ ನೀವು, ರೀಸನಬಲ್ ಆಗಿ. ರೀಸನ್ ಅಲ್ಲ ಅಣ್ಣ ಹೋಲ್ಸೇಲ್ ಬೆಂಗಳೂರು ಚಿಕ್ಕಪೇಟೆ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಅರ್ಥ ಮಾಡ್ಕೊಂಡು ನೀವೇನೆ. ನೀವು ಇದಕ್ಕೆ ಹೋಗಿ ನೀವು ಚಿಕ್ಕಪೇಟೆ ಅದಕ್ಕೆ ಹೋಗಿದ್ರೆ ನಿಮ್ಗೆ ಏನಿಲ್ಲ ಅಂದ್ರೆ ನಿಮ್ಗೆ 70,000 ರೂಪಾಯಿ ಬಿಲ್ ಆಗಿರೋದು. ಇಷ್ಟಕ್ಕೆ 70,000 ಆಗಿರೋದು ಟೋಟಲ್ 120. 120 ಬಿಡಿ ಅದು ಬಿಡಿ, ನಿಮ್ದು ಮಾತ್ರ 70,000 ರೂಪಾಯಿ ಆಗಿರೋದು. ಹ್ಮ್, ಸೀರಿಯಸ್ ಆಗಿ ಈಗ ಎಷ್ಟು ಮಾಡಿದ್ರಪ್ಪ ಅವ್ರು? 120. 120 120 ಲೆಕ್ಕಕ್ಕೆ ಚಿಕ್ಕಪೇಟೆ ಹೋಗಿ 1 2 ಲಕ್ಷ ಮೇಲೆ ಆಗ್ಬಿಟ್ಟಿರೋದಾ? ಬಿಡೋಣ, ಇಲ್ಲಿ ಪರವಾಗಿಲ್ಲ.
ನೀವು ಹೇಳ್ತೀರಾ, ಅವರು ಹಂಗೆ ಹೇಳ್ತಾರೆ ಅಲ್ಲೋದ್ರೆ. ನಮ್ಮ ಕಾರ್ಡ್ ಬಿಟ್ಟರೆ ಬೇರೆ ತಗೋದ್ರೆ ನಿಮ್ಗೆ 2 ಲಕ್ಷ 4 ಲಕ್ಷ ಆಗಿರೋದು ಅಂತಾರೆ. ಇನ್ನೂ ಮಾಡ್ರಿ ಹೋಗಿ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದು ಪಾಪ ಇದು 35 ಇದು ಇನ್ನು ಅದು ಎಷ್ಟು ಹಾಕೊಂಡ್ಬಿಡೋ 40-45 ಅವೆ ಎಲ್ಲ ಸೇರಿಸಿ. ಇಲ್ಲ 27 ಟೋಟಲ್ ನಮ್ದೆಲ್ಲ ಸೇರಿ ಒಟ್ಟು 40 ಮೇಲೆ 40 ಸರಿ ಹ್ಞೂ ಬಿಲ್ಲ ಹಾಕಿಸ್ಕೊ ಬಜಿ ಕೊಡಿಬೇಕು ಮಕ್ಳಿಗೆ ಕೊಡ್ರಣ್ಣ ಬಿಲ್ಲು ಹಣ್ಣು ಕೊಟ್ಟಿದ್ರಲ್ವಾ? ನಾನು ಜಿ ಎಸ್ ಟಿ ಬಿಲ್ ಕೊಡ್ತೀನಿ ನಾನು. ಕೊಡಿ ಕೊಡಿ ಅದು ತೋರಿಸ್ಬೇಕು ಅವ್ರಿಗೆ. ಯಾಕೆ ನಾವೇನು ಕದ್ಬಿಡ್ತೀನಿ ಅಂತ ಕದ್ಬಿಡ್ತೀನ? ಕೊದ್ಯದಲ್ಲ ಅಲ್ಲಿ ತೋರ್ಸಿಕ್ಕು. ಅಲ್ಲ ಇಷ್ಟು ಚೀಪಾಗಿ ಹಂಗಲ್ಲ ಹಂಗಲ್ಲ ಏನಣ್ಣ ಚೀಪ್ ಅಂದ್ಬಿಡೋಣ ಹಂಗಾರೆ. ಅಂತದೆ ಇದನ್ನೇ ಏನ್ ಇಷ್ಟೊಂದು ಅಂತಾರೆ? ಆದ್ರೂ ದುಡಿಯಕ್ಕಾಗಲ್ಲ ಅದನ್ನ ನಾವು ರೈತರು. ಜಾಳದಾಗೆ 80 ರೂಪಾಯಿ ಉಡ್ಸೋರೆ. ನನ್ನ ಹೆಸರು ಹೆಸರು ಮಂಜುನಾಥ್ ಹಾಕೋಣ ನಂದಿನಿ. ನೆಲ್ಮಂಗ್ ನನ್ನ ಫ್ರೆಂಡ್ಸ್ ಇದ್ದಾರೆ. ಹೌದಾ? ಈ ವಿಡಿಯೋ ಎಲ್ಲ ಪಕ್ಕ ಬರ್ತಾ ಇದೆ ನಾನು. ಎಲ್ಲಣ್ಣ ಎಲ್ಲಂತಪ್ಪ ಯಾರೋ ಬಿಸ್ನೆಸ್ ಅವರು ಬಿಡ್ಕೋಪ್ಪ ನೆಮ್ಮದಲ್ಲಿ. ಏನು ಅವರು ಈ ಸೀರೆ ಬಿಸ್ನೆಸ್ ಅಣ್ಣ? ಇವಾಗ ಒಂಚೂರು ಚೆನ್ನಾಗಿರ್ತಪ್ಪ. ಅಕ್ಕ ಕೇಳಿ ಟೈಮ್ ತಕ್ಕೊಟ್ರ ಏನ್ ಬೇಜಾರಿಲ್ಲ ತಾನೆ? ನೀವು ಸೀರೆ ತಗೊಂಡು 20 ಸೀರೆ ತಗೋಸ್ತವ್ರೆ ಅಂತ ಏನ್ ಬೇಜಾರು, ನಿಮ್ ಕೆಲಸನೇ ಅದು. ಅಷ್ಟೇ ಬರ್ತೀನಿ ಅಣ್ಣ ಇವ್ರು ನಾಲ್ಕು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಪಕ್ಕ ಗೆಲ್ತೀವಲ್ವ ನಾನು? ಇವ್ರ ಪಾರ್ಟ್ನರ್ ಹಾಕೋಣ ಅಂತಿದ್ದೀನಿ. ಇನ್ನ ಕಾಲೇಜ್ ಹೋಗ್ತಾ MBA ಇನ್ನೊಂದು 3 ತಿಂಗಳು ಕಳೆದ್ರೆ ಇವ್ರ ಜೊತೆಗೆ ಹಾಕೊಂಡ್ಬಿಡ್ತೀನಿ. ಅವರು ಜೋಕ್ ಮಾಡ್ತಾರೆ ಕಣ. ಇಲ್ಲ ಕಣ, ಅದೇ ನಾನು ಕೇಳಿದೆ. ಅದೇ ನನ್ನ ಜೀವನ ಕಣಕ. ಅಯ್ಯೋ ನನ್ನ ಜೀವನನೇ ವಿಡಿಯೋ ಮಾಡೋದು ಅಲ್ಲ, ಇದು ನಿಮ್ಮ ಯಜಮಾನ್ರಿಗೆ ನಮ್ದು ಹಾಕಲ್ಲ ಚಾನಲ್ ನೋಡಕ. ಗೋಲ್ಡ್ ಆಗಿದ್ರೆ ನಂದು ಚಾನಲ್ ಐತೆ, ಇನ್ಸ್ಟಾಗ್ರಾಮ್ ಪೇಜ್ ಐತೆ, ನೋಡ್ರಿ. ನೋಡಿದ್ರಾ? ಅಣ್ಣ ಗೋಲ್ಡ್ ಅಂದ್ಬಿಟ್ಟು ಮಾಡ್ರಿ ಮತ್ತೀಗ. ಹಾ ಸ್ಪೆಷಲ್ ಇನ್ವಿಟೇಷನ್ ನಿಮ್ಮದು, ಸ್ಪೆಷಲ್ ಕಲ್ಚರ್ ಹಿಂಗೆ ಮಾಡ್ಕೊಂಡವ್ರಿ ಬಂದವ್ರಿಗೆಲ್ಲ. ಜಾಸ್ತಿ ಬಿಲ್ ಮಾಡ್ದವ್ರ? ಹೌದಾ? ಫ್ರೀ ಆಫ್ ಕಾಸ್ಟು. ಅಷ್ಟು ಫೈನಲಿ ಮನೆಗೆ ಸೀರೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮನೆ ಒಂದು ಮುಖ ತಗೊಂಡು ರೆಡಿಯಾಗಿದ್ದಾಯ್ತು. ಎಲ್ಲ ಅಂಗಡಿಯಲ್ಲಿ ಗುಡ್ಡೆ ಹಾಕ್ಬೋದು ನಮ್ಮ ಮನೆಗೆ. 24, 25, 26 ತಗೊಂಡಿದ್ದೀವಿ. ಇನ್ನು 25 ಅಲ್ವ ತಗೊಂಡಿದ್ದು ನೀನು ಅಡ್ಡ ಅಷ್ಟು ತಗೊಂಡಲ್ಲ? ಹೌದಾ? 26 ನಿಮಗೆಲ್ಲ ತೆಗೆದು ಗುಡ್ಡೆ ಹಾಕ್ಬೋದು 2 ಅಂಗಡಿನಾಗುನ. ನೆಕ್ಸ್ಟು ಇವ್ರದ್ದು ಯಾವಾಗ? ಹಿಂದೆ ಯಾವಾಗಪ್ಪ ಪಂಚೆ ಪ್ಯಾಂಟ್ ಶರ್ಟು ಮನೆಗೆ ವೀಕೆಂಡ್ ಆಯ್ತು ಹೋಗಲ್ಲ. ಓ ಕೊಡೋರ್ಗೆಲ್ಲಪ್ಪ, ಕೊಡೋರ್ಗೆ ನೀವು ಇಕ್ಕಂಡು ಮನೆಗಿರವನ. ಯಾವ ತಗೊಂಡದ ಯಾಕೆ ಮುಖ ವಿಸ್ಮಿತ ಆಗಿದ್ದಿ ನೋಡಿ. ಅದೇ ಇರಬೇಕು ಅಂತ ತಗೊಳ್ಳಲ್ಲ. ಇನ್ನೇ ಬೇರೆ ದೊಡ್ಡ ಬಾಕ್ಸ್ ಓಪನ್ ಮಾಡಿದ್ವಿ ಅಲ್ಲೇ ಅವು. ಬೇರೆ ಹೋಗಿ ತೆಗೆದು ಗುಡ್ಡೆ ಹಾಕೋಣ ಅಂತ 2 ದಿನಕ್ಕೆ ಎಲ್ಲ ಬಿದ್ದಿತ್ತು. ರೈಸ್ ಎಲ್ಲ ಚೆನ್ನಾಗಿರೋ ಸೀರೆ ರೇಂಜಿಗೆ ಒಳ್ಳೆ ರೀಸನಬಲ್ ಪ್ರೈಸಿಗೆ ತಗೊಂಡಿವೆ ಎಲ್ಲ. ನೋಡ್ರಿ ಎಲ್ಲ ಚೆನ್ನಾಗಿ ಕಾಣಿಸ್ತವೆ. ಎಲ್ಲ ಮಿನಿ ಅಂತವೆ, ಮಿನಿ ಸೀರೆ. ಓಕೆ ಅನಿಸ್ತಾರ ನಿಮಗೆ? ಹೆಂಗಪ್ಪ ಕೊಡೋರಿಗೆ ನಾವು ಅಪ್ಪ ಡುಬಾಕ್ ಸೀರೆ ತಗೊಂಬ ಅಂತ ಅಮ್ಮ ಉಟ್ಕೊಂಡಿರ್ತೀರಿ ಸೀರೆ, ಆ ಥರ ಸೀರೆ ಕೊಡ್ತಾರ ನೋಡಿ. ಹೆಂಗವು ನೀವು ಕಮ್ಮಿ ಕಾಸು ಕಾಂಚೀಪುರಂ ಸೀರೆ ನೋಡಿ. ಎಲ್ಲ ಕಾಂಚಿ ಮಿಕ್ಸು ಸಿಲ್ಕ್ ಯಾವ ರಿಸ್ಕು ಯಾವಲ್ಲ ಕಳಪೆ ಥರ ಕಾಣ್ತಾವ ನೋಡಿ. ಎಲ್ಲ ಡಿಸೈನ್ ಗೋಲ್ಡ್ ಮಿಣ ಅಂತವೆ. ಬಾಕ್ಸ್ ಮೇಲೆ ನಾನು ಹಾಕ್ತೀನಿ ಮೈಸೂರು ಸಿಲ್ಕ್ ಅಂತ. ಅವ್ರು ಕ್ವಾರ್ಟರ್ ಬಾಕ್ಸ್ ಮೇಲೆ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಕಾಂಚೀಪುರಂ ಅಂತೆ ಎಲ್ಲ ಅಲ್ಲೇ ಮಗ್ದಲ್ಲಂದೇ ಕಡೆ ರೆಡಿ ಮಾಡೋದು. ಮಗ್ದ ರೆಡಿ ಮಾಡಿ ಡೈರೆಕ್ಟ್ ಅಲ್ಲಿಗೆ ಇಂಪೋರ್ಟು, ಅವರೇ ರೆಡಿ ಮಾಡಿ ಅವರೇ ತಂದು ಹಾಕೋದು. ಅದಕ್ಕೆ ಕಮ್ಮಿ ಕಾಸು. ಗಾಯ್ಸ್ ಇರೋದ್ರಾಗ ಹೇಳ್ಬೇಕಂದ್ರೆ ಸೀರೆಗಂತೂ ಒಳ್ಳೆ ಜಾಗಕ್ಕೆ ಹೋಗಿದ್ದು. ಇವೆಲ್ಲ ಬೇರೆ ಕಡೆ ಹೋಗ್ಬಿಟ್ಟಿದ್ರೆ ತೊಳೆದು ಕಳಿಸೋರು. ಎಕ್ಸ್ಪೀರಿಯನ್ಸ್ ಆಗಿದ್ದು. ಚಿಕ್ಕಪೇಟೆ ಒಂದ್ಸಲಿ ಹೋಗಿದ್ದೆ. ಅವು ಯಾವ ಸೀರೆಗೆ 500-600 ರೂಪಾಯಿ ಸೀರೆಗೆ 1,500,000 ಸುಮ್ಮನೆ ಇರ್ತಿ. ಚಿಕ್ಕಪೇಟೆಲಿ 500-600 ರೂಪಾಯಿ ಸೀರೆ ಅಂತ ಬೆಲೆ 500-600 ರೂಪಾಯಿ ಎಷ್ಟಂತ ಬೆಲೆ ಬಾಳೋದು. ಅವರು 2-3 ಅಂಡೆ ವಿಚಾರಿಸ್ತಿ ಎಲ್ಲ 1,500,000-2,000 ಹೇಳೋರು. ಯಾಕೆ ಸೀರೆ ಹೋಗಲ್ಲ ಅಂದ್ಬಿಟ್ಟು ನೋಡ್ರಿ ಇವೆಲ್ಲ ಎಷ್ಟು ಇರ್ಬೋದು ಅಮ್ಮಮ್ಮ ಅಂತ ಕಮೆಂಟ್ ಹಾಕ್ರಿ. ಈ ಥರ ಸೀರೆಗಳು ಎಷ್ಟು ಪ್ರೈಸಿಗೆ ತಂದಿರ್ಬೋದು ಅಂತ ಕಮೆಂಟ್ ಹಾಕ್ರಿ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅವ್ರದ್ದು ಕಮೆಂಟ್ನ ಪಿನ್ ಮಾಡ್ತೀನಿ. ಈ ಸೀರೆಗಳು ನೋಡಿರಿ ಯಾವ ಅಷ್ಟು ಕಳಪೆ ತನೋ ತಂದಿಲ್ಲ. ಎಲ್ಲರೂ ಒಂಥರ ಚೆನ್ನಾಗಿರೋವೇನೆ ಆ ಥರ ಅವೇ. ಇಷ್ಟೊಂದು ಕಮೆಂಟ್ ಬಿಡಿ. ಇವು ಮಾಮೂಲಿ ಒಂದು ರೇಂಜಿಗೆ ಎಲ್ಲ ಕೊಡೋಕ್ಕೆ. ಅಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಒಂದು ಇನ್ನೂ ನೆಕ್ಸ್ಟ್ ಲೆವೆಲ್ ಸೀರೆ ಅಲ್ಲವೇ ದೊಡ್ಡ ಬಾಕ್ಸಾಗೆ. ಓಕೆ ಅಷ್ಟೇ. ಇಷ್ಟು ಸೀರೆ ತಗೊಂಡಿದ್ದೀವಿ. ಕೊನೆಗೆ ಎಲ್ಲ ಬಿಲ್ಲು ಸೇರಿ 1 ಮೇಲೆ 5 ಇಬ್ಬರದು ಸೇರಿ. ಅದಕ್ಕಿಂತ ಮುಂಚೆ ಅವ್ರು ತರಿಸಿದ್ರು. ಇವಳಿಗೆ ತಾಯಿಗೆ ಮೇಲೆ ಜಾಸ್ತಿ ಆಗಿದ್ದು ಇಷ್ಟು ಸೀರೆಗಳಿಗೆಲ್ಲ. ಯಾವುದು 70,000 ಆಗಲಿಲ್ಲ. ಅಲ್ಲಿ ಹಾಕಿದ್ರೆ ಅಷ್ಟೇ 70,000 ಕೊಟ್ಟಿಲ್ಲ. ಅದಕ್ಕೆ ಕಮ್ಮಿ ಮಾಡಿಸ್ಕೊಟ್ಟು ಬಂದಿರೋದು. ಕಮ್ಮಿ ಮಾಡಿಸಿದ್ವಿ. ನಮ್ಮದಕ್ಕೆ ಎಷ್ಟಾಗುತ್ತೆ ಹೇಳೋ, ನಾವೇ ಎಷ್ಟು ಕಮ್ಮಿ ಮಾಡಿಸಿದ್ವಿ ಅಪ್ಪ. ವಯಸ್ಸು ಹಣ್ಣು ಭಾರಿ ನೋಡಿ ಹೆಂಗೈತೆ ಅಂತ. ಒಂದು ಸೀರೆಗೂ 1 ರೂಪಾಯಿ ಅವ್ರು ಹೇಳ್ದಷ್ಟು ಕೊಟ್ಟಿಲ್ಲ. ಎಲ್ಲ ಕಮ್ಮಿ ಮಾಡಿಸಿರೋದು. ಒಳ್ಳೆ ರೇಟಿಗೆ ತೊಗೊಂಡಿದ್ದೀವಿ ಮಾತ್ರ.
ಓಕೆ ಅನಿಸ್ತು ನನಗೇನು. ನಿಂಗೆ ಹೆಂಗೆ ಅನಿಸ್ತಮ್ಮ? ನಿಮ್ಗೆ ಹೆಂಗೆ ಅನಿಸ್ತಪ್ಪ? ನಾವು ತಂದಿರೋ ಇಷ್ಟು ಸೀರೆಗೆ ಅಷ್ಟು ಕಾಸು ಕೊಡ್ಬೋದಾ? ನಾವು ತಂದಿರೋ ಕಾಸು ತಗೋ, ಬಿಲ್ ಐತಿಲಿ, ತಗೋ ಬಿಲ್ ಐತಿ, ಬಿಲ್ಲು ನೋಡಪ್ಪ. ಇಷ್ಟು ಕಾಸು ಕೊಡೋದು ಅಷ್ಟೇ, 1,000 ಕೊಡೋದು ಅಷ್ಟೇ. ನಂಗೆ ನಾಳೆಗೆ ಅದು ಹೊಟ್ಟೋದು ದೇವಸ್ಥಾನಕ್ಕೆ ಹೋಗ್ರಿ, ಡೀಸೆಲ್ ಪೆಟ್ರೋಲ್. ಗ್ಯಾರಂಟಿ ಬಿಲ್ ಅಲ್ಲ ಅದು. ಏನು ತಾವಣೆ ಮಾಡ್ಕೊತಿದ್ದೆ, ಏನು ವಾಪಸ್ ಹಾಕ್ತಿದ್ದೀನಿ ನೀವು ಸೀರೆಗಳನ್ನ. ಬಿಲ್ ಕೊಟ್ಟವ್ರು ಅಷ್ಟೇ. 29 ಒಂದು ಐಟಮ್, 3 ಒಂದು ಐಟಮ್, 10 ಯಾವಲ್ಲ ಏನಾಯ್ತು? ಯಾವ್ಯಾವ ಚೆನ್ನಾಗಿರೋ ನಮ್ಮ ಡಿಫ್ರೆಂಟ್ ಟೈಪ್ ತಂದಿದ್ರು, ಎಲ್ಲ ಒಂದೇ ವ್ಯಾಲಿ ಕೊಟ್ಟಿಲ್ಲ. ಒಂದೊಂದು ಸೀರೆ ಒಂದೊಂದು ಥರ ವ್ಯಾಲಿ ಕೊಟ್ಟು ತಂದಿರೋದು ಆ ಥರ. ಯಾವುದೋ ಈಶ್ವರಿ ಸಿಲ್ಕ್ ಸ್ಯಾರೀಸ್ ಅಂತ ಸಿಡ್ಲಿಘಟ್ಟಕ್ಕೆ ಹೋಗಿ ನಾವು, ಚಿಕ್ಕಬಳ್ಳಾಪುರ. ಈ ಚಿಂತಾಮಣಿಗೆ ಹೋಗ್ಬೇಕಾಯ್ತು. ಚಿಂತಾಮಣಿಗೆ ಹೋಗ್ಬೇಕಾದ್ರೆ ಫಸ್ಟು ಚಿಂತಾಮಣಿಗೆ ಇತ್ತಂತೆ ಅವ್ರದ್ದು. ಅವ್ರು ಇವಾಗ ಜಾಗ ಚೇಂಜ್ ಮಾಡೋರಂತೆ, ಅದಕ್ಕೋಸ್ಕರ ಅಲ್ಲೇ ಯಾವುದೋ ಅದು ವೆಂಕಟಾಪುರ ಸಿಡ್ಲಿಘಟ್ಟ ಹತ್ರ ಚಿಕ್ಕಬಳ್ಳಾಪುರ ಹೋಗಿದ್ದು. ಒಂದ್ಸಲಿ ವಿಸಿಟ್ ಮಾಡಿರಿ, ಒಳ್ಳೆ ರೇಟ್ ಮಾತ್ರ. ನಾವು ತಂದಿದ್ದು ಪ್ರಮೋಷನ್ ಏನಲ್ಲ. ಯಾರಾದ್ರು ಮಿಡಲ್ ಕ್ಲಾಸ್ ಅವರು ಯಾರಾದರೂ ಒಳ್ಳೆ ಸೀರೆ ಒಂದು ರೇಂಜಿಗೆ ಆವ್ರೇಜ್ ಪ್ರೈಸಲ್ಲಿ ಒಳ್ಳೆ ಸೀರೆ ಬೇಕು ಅಂದರೆ ರಾಜಾಬುಕ್ ಹೋಗ್ರಿ, ಚೆನ್ನಾಗಾಯಿತು. ತಾಯಿ ಕೊಟ್ಟಿದ್ದೀನಿ 100 ರೂಪಾಯಿ ಲಾಸ್ಟಿಗೆ, ಹೆಣ್ಮಕ್ಳಿಗೆ ಅಂತ ಕೊಟ್ಟರಲ್ಲ ಬೇಡಪ್ಪ. ಅದನ್ನ ಅಷ್ಟೇ ಕುಂಕುಮ ಕೊಟ್ಟು ಅದೊಂದು ಸೀರೆ ಫ್ರೀಯಾಗಿ ಕೊಟ್ಟು ಅದ್ಮೇಲೆ 100 ರೂಪಾಯಿ ದಕ್ಷಿಣೆಗೆ ಕೊಟ್ಟವ್ರಿ. 100 ರೂಪಾಯಿ ಕೊಟ್ಟರೆ 101 ರೂಪಾಯಿ ಕೊಟ್ಟರ. ನಾವು ಮಾಡಿಸಿದ್ದೆ ಕಮ್ಮಿ, ಅದ್ರಾಗೂ 100 ರೂಪಾಯಿ ಅದೊಂದು ಸೀರೆ ಕೊಟ್ಟವ್ರಿ. ಎಷ್ಟೊಂದು ಅಂಗಡಿಗಳು ಕೊಡೋದು ಈ ಥರ ಅಂಗಡಿಗಳು ಅಷ್ಟೇ ಕೊಡೋದು. ದೊಡ್ಡ ಅಂಗಡಿಗಳಿಗೆಲ್ಲ ಶೋರೂಮ್ಗಳಿಗೆ ಯಾವ ಥರದ್ದು ಕೊಡೋಲ್ಲ, ಥರ ಎಲ್ಲ. ಇವ್ರು ಇಲ್ಲ ಪಾಪ ಕೊಡ್ತಾರೆ ಇವರು. ಅಲ್ಲೇ ಇಲ್ಲ ಲೋಕಲ್ ಅವರೇ ರೆಡಿ ಮಾಡೋದ್ರಿಂದ ಎಲ್ಲ ಈ ಥರ ಆಯಿತು. ಅವ್ರಿಗಂದು ಇವ್ರು ನಮಗಂದು. ಯಪ್ಪ ಏನೋ ಸೀರೆ 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 ಅಂತ ಒಳ್ಳೆ ಸೀರೆ. ನಮ್ಮ ಅಮ್ಮಂದು ಉಸಿರೇ ಇಲ್ಲ. ವಸಂತಮ್ಮ ಒಳ್ಳೆ ಸೀರೆ ಕೊಡ್ಸಿದ್ದೀನಿ, ಗೋಲ್ಡ್ ಕೊಡ್ಸಿದ್ದೀನಿ. ಗೋಲ್ಡು ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ. ಯಾವುದೋ ಡುಬಾಕ್ ಸೀರೆ ತಂಡಿತ್ತು, ಅಜ್ಜಿದಿರಿ ತಂಡಂಗೆ ಒಳ್ಳೆ ಗೋಲ್ಡ್ ಸೀರೆ ಕೊಡ್ಸಿದ್ದೀನಿ. ನಿಂಗೆ ಯಾಕೆ ಅದೆಲ್ಲ ರೇಟ್ ಎಲ್ಲ ಮಾತಾಡ್ಬಾರ್ದು ನೀನು. ಹಾಕೊಂಡು ಇಕ್ಕಮ್ಮಗೆ ಅಷ್ಟೇ. ಮಗಳ ಮದುವೆಗೆ ಅಷ್ಟೇ ಸೀರೆ ಕೊಡೋದು ನೀವು, ನನ್ನ ಮದುವೆಗೆ ಏನೂ ಇಲ್ಲ. ನಮ್ಮ ಮಕ್ಳ ಮದುವೆಗೆ ಚೆನ್ನಾಗಿರ್ತಲ್ಲ, ಇನ್ನೇವಾಗ ಚೆನ್ನಾಗಿರ್ತೀವಿ. ನೀವು ತಾಕ ಅಂತ ದಿನ ಇಕ್ಕತ್ತೀವಕ್ಕ, ಇಲ್ಲ ತಕ್ಕ ಚೆನ್ನಾಗಿ ಸೋಚಿ ಮಾಡ್ಬೇಕಪ್ಪ. ಹಿಂದೆ ಮುಂದೆ ಎದ್ಕೊಂಡವ್ರಿಗೆಲ್ಲ ಯಾರು ಮಾಡ್ರನ್ನತ್ತೇನೆ ಅವರು. ಏಕೆ ಏನು ತಂಡ್ರು ಬೇಡ ಅನ್ನವ? ನಾವು ಒಂಥರ ಇದ್ರ ಥರ ತಗೊಳ್ತಾರೆ ತಂಡ್ರು. ನೀವು ಹೊಸವು ಹಿಂಗೆ ಆಯ್ತಾ? ಇಷ್ಟೆಲ್ಲ ಪ್ಯಾಕ್ ಮಾಡ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ರೆಡಿ. ನಾಳೆಗೆ ಒಂದು ಕಾರ್ ಅರೇಂಜ್ಮೆಂಟ್ ರೆಡಿ ನಿನ್ನ ಕಡೆಯಿಂದ. ನಂದೆಲ್ಲ ಆಗೋಯ್ತು. ಏನಾಗೋಯ್ತು? ಯಾರು ಕೊಡೋರಿಲ್ಲ ನನಗೆ. ಗಾಡಿಗೆಲ್ಲ ಎಷ್ಟು ಕುಂಕುಮ ಎಲ್ಲ ತಾಂಡಿ ಸೀರೆ ಎಲ್ಲ ದುಂಪತಿಗೆಲ್ಲ ತಂದು ಪೂಜೆ ಮಾಡಿಸ್ಕೊಳಕ್ಕಾಗಲ್ಲ. ಅದು ಒಂದು ಅರೇಂಜ್ ಮಾಡಲೇಬೇಕು ಇವಾಗ. ನೀನು ಫೋನ್ ಹಾಕಿ ಯಾರು ಭಕ್ತಾದಿಗಳಿಗೆ. ಯಾರ್ದು? ಅವ ಅಣ್ಣನ ಯಾರೋ ಫ್ರೆಂಡ್ಸ್ ಅಣ್ಣ ಬರಂತೆ, ನಾಳೆ ಸಾಯಂಕಾಲ ಬಂತು. ಅದಕ್ಕೆ ಬೇಡ ಬಿಡ್ರಿ ನನಗೆ ಒಂದು ಸರಿ ಇನ್ನೇನತ್ತ. ನಾಳೆ ಸಾಯಂಕಾಲ ಇಸ್ಕೊಂಡು ಏನು ಯೂಸ್ ಇಲ್ಲ, ಹೇಗೆ ಇಸ್ಕೊಂಡು ಸುಮ್ಮನೆ ಮಂತ ಇಸ್ಕೊಳಕ್ಕೆ ಕೊಡ. ನೀವು ಗಾಡಿಗೆ ಹೋಗಿ ಗಂಡ ಹೆಂಡ್ರು. ನಾನು ಕಾಲೇಜ್ ಹೋಗ್ತೀನಪ್ಪ. ರಾಜ್ಕುಮಾರ್ ಓಹೋ ಮಂಗಳೂರಿಂದ ಹೊಡಿತಾರೆ ನಂಗೆ ಬಂದು. ಇಲ್ಲ ನಾನು ಯಾವುದೇ ಕಾರಣಕ್ಕೂ ಬರೋಕ್ಕಲ್ಲ. ಎಸಿ ಹೋಗಿ ಹೊಗಳ, ನನಗೇನಂತ ಎಸಿ ಹೋಗು ಹೊಗಳ, ಎಸಿ ಹೋಗ್ರಿ. ಓಹೋ ಇಷ್ಟಿನ ತಕ ಕಾರೇ ಅಲ್ಲ, ಇಷ್ಟಿನ ತಕ ಕಾರೇ ಹೋಯ್ತು ನಾವು ನೋಡ್ದೇನು ಮತ್ತೇನಾ. ಆಗೋ ಬಾಡಿಗೆ ಮಾಡ್ಕೊಂಡು ಹೋಗು. ಯಾರು ಕೊಟ್ಬಿಡ್ತಾರೆ ನಿನ್ ಕಾರ? ನೀನೇ ಗಾಡಿ ಕೊಡೋ. ಯಾರೋ ಒಂದು ವಾರ ಕೊಡ್ತೇನು ಬಾಡಿಗೆನ? ಹೆಂಗ್ ಮಾತಾಡ್ತೀನಿ ನೋಡು. ಓಹೋ ಇಲ್ಲಿಲ್ಲ. ನಾಳೆಗೆ ಯಾರನ್ನ ಫ್ರೆಂಡ್ ಹುಡ್ಬೇಕು ಕಾರ್ ಮಾಡಿರೋರ್ನ. ಇದೇ ಜೀವನ ಆಗೋಯ್ತು ನಂದು. ಗಾಡಿನೂ ತಗೊಳ್ಳಿಲ್ಲ, ಕಾರನ್ನು ತಗೊಳ್ಳಿಲ್ಲ, ಏನೂ ಆಗಲಿಲ್ಲ. ನಂದು ಕತೆ ಲೈಫ್ ಸ್ಟೋರಿ. ನನ್ನಂತ ನತದೃಷ್ಟವಂತ ಇನ್ನೊಬ್ಬ ಇಲ್ಲ. ನಮ್ಮ ಕಷ್ಟ ನೀವು ಮನೆಗೂ ಬರ್ತಿಲ್ಲ. ಇದೊಂದು ಹೇಳ್ತೀವಿ ಮಾತಾಡ್ತಾರೆ. ನಾವು ಮಾಡ್ತಿದ್ದಾಗ ನಮ್ಗೆ ಕಾಲು ಭಾಗ ಮಾಡ್ದಂಗೆ ಕೂತ್ಕೊಂಡ್ಬಿಟ್ಟಿದ್ದು ಯಾರು ಆಗ್ತಿರ್ಲಿಲ್ಲ ಅಲ್ಲಿ. ಇರೋ ಕೆಲ್ಸ ಮಾಡ್ಕೊಂಡ್ಬಿಡ್ತೀರಿ ಅಷ್ಟೇ ನೀವು. ನಾವೇನು ದುಡಿಯೋದಿಲ್ಲ ಅಲ್ಲಡಮ್ಮ. ಹೆಂಗೆ ಮಾಡ್ದಂಗೆ ಯಜಮಾನ್ರು ಎಲ್ಲ ಬಿಸಾಕೋಗಿ ನೋಡಿ. ಇವಾಗ ನಾವು ಕರ್ಕೊಂಡೋಗಿ ತಾಂಬರ್ಬೇಕಾಯ್ತು ಅಂಥವ್ರು. ಕರ್ಕೊಂಬಂದು ತಾಂಬಂದಿರೋಗೆಲ್ಲ ಏನೋ ಒಂದು ತಂದು ಏನೋ ಒಂದು ಹೇಳೋದು ಎಲ್ಲ ನಿಂಗೆ ಸೇರಬೇಕಲ್ಲ. ಇಟ್ಕೊಂಡೋಗ ಅವ್ಯಾವ ಒಂದೇ ಥರ ತಗೊಂಡು ಒಂದು 5-6 ಮಾಡೋ ಕೆಲಸ ಇದ್ದಾರೆ ಅಷ್ಟೇ. ನಾನು ನೆಲಮಲಕ್ಕೆ ಹೋಗ್ತೀನಿ. ಎಲ್ಲ ಎತ್ಬಿಟ್ಟು ಬ್ಯಾಗ್ ತುಂಬಿಟ್ಟು ಯಾರ್ಯಾರು ಯಾವ್ಯಾವ ಮೂಲೆ ಎಲ್ಲ ತಿರುಗಿಸ್ಬೇಕು ಎಲ್ಲ ಎತ್ತಿಕಲ್ರಿ ಸಪ್ರೇಟಾಗಿ ನೋಡ್ಬೋತೀನಿ. ಸರಿನಾ ಬೈಸ್? ಬೆಳಗ್ಗೆ ತಗೊಂಡೋಗಿದ್ದು ಬೈಕ್ನ ನನ್ನ ಬೈಪಾಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ, ಮರ್ತ್ಬಿಟ್ಟೇ ಇಲ್ಲ. ನಾವು ಅಣ್ಣನ ಜೊತೆ ಹೋಗಿತ್ತು. ಅಣ್ಣರ ಮನೆಗೆ ಬಿಟ್ಟು ಹೋದ್ರು. ಬಂದು ಬಾಕ್ಸಲ್ಲಿ ಇಟ್ಬಿಟ್ಟು ಸೀರೆ ಇಳಿಸಿ ನಾನು ಇವಾಗ ನೆಲಮಲಕ್ಕೆ ಹೋಗ್ಬಿಟ್ಟು ಬೈಕ್ ತೊಗೊಬೇಕು. ಬೈಪಾಸಲ್ಲಿ ಬಿದ್ದದೆ ಕೀ. ತಾಯಿ
ಕೀ ಅಲ್ಲ ಇಲ್ಲ ನೋಡು ಗಾಡಿದು ಇಲ್ಲ ಕಣಮ್ಮ ಇಲ್ಲಿ